ಅನವಶ್ಯಕ ಬಂಗಾರ ಖರೀದಿ ಬೇಡ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿಕೊಂಡ 8 ಮನವಿಗಳ ಪೈಕಿ ಮೊದಲನೇದ್ದು, ಎರಡನೇದು ಅತಿ ಹೆಚ್ಚು ಚರ್ಚೆ ಆಗಿರೋದು ಇದೆ. ಇನ್ನೊಂದು ಪೆಟ್ರೋಲ್ ಡೀಸೆಲ್ ಉಳಿತಾಯ ಮಾಡಿ ಅನ್ನುವಂಥದ್ದು. ಕೆಲವರು ಅಂತಿರ್ತಾರೆ, ನೀವ್ಯಾರು ಹೇಳೋದಕ್ಕೆ, ನಮ್ಮ ದುಡ್ಡು ನಮ್ಮ ಮಾತು, ನಾವು ತಗೊಳ್ಳಾರಪ್ಪ ಅಂತ. ಕೇಂದ್ರ ಸರ್ಕಾರ ಇವತ್ತು ಚಿನ್ನದ ಮೇಲೆ ಇದ್ದಂಥ ಇಂಪೋರ್ಟ್ ಡ್ಯೂಟಿ 6% ಇತ್ತು, ಅದನ್ನು 15%ಗೆ ಏರಿಸ್ತು. 9% ಜಾಸ್ತಿ, ಹೆಚ್ಚು ಕಡಿಮೆ 1400 ರೂಪಾಯಿ ಪರ್ ಗ್ರಾಮ್ ಜಾಸ್ತಿ ಆಯಿತು ಚಿನ್ನ. ಅಂದರೆ ಮೋದಿ ಏನೇ ಹೇಳಿದರೂ ವಿರೋಧಿಸುತ್ತೇವೆ ಅನ್ನುವ ಒಂದು ವರ್ಗ ಇದೆ. ಏನು ಹೇಳಿದ್ರು? ಯಾರೋ ತಮಾಷೆ ಮಾಡ್ತಾಯಿದ್ರು, ಮೋದಿ ಚಿನ್ನ ಖರೀದಿ ಮಾಡಬೇಡಿ ಅಂದರು. ಒಬ್ಬ ಚಿನ್ನ ಖರೀದಿ ಮಾಡಲೇಬೇಕು, ಮೋದಿ ಹಿಂಗೆ ಹೇಳಿದ್ದಾರೆ ಅಂತೇಳಿ ಹೆಂಡತಿ ಕಿಡ್ನಿನೇ ಮಾರಿ ಚಿನ್ನ ತಗೊಂಡ್ಬಿಟ್ಟ ಅಂತ ಆ ಲೆವೆಲ್ಲಿಗೆ ವಿರೋಧಿಸುವವರು ಇದ್ದಾರೆ. 9% ಜಾಸ್ತಿ ಕೊಡ್ರಪ್ಪ ಇಂಪೋರ್ಟ್ ಡ್ಯೂಟಿ ಅಂತ ಹೇಳೋದು ಹಂಗಿದೆ. ಇದು 22 ಕ್ಯಾರೆಟ್ ಬಂಗಾರಕ್ಕೆ 1275 ರೂಪಾಯಿ ಜಾಸ್ತಿ, 24 ಕ್ಯಾರೆಟ್ ಬಂಗಾರಕ್ಕೆ 1400 ರೂಪಾಯಿ ಹತ್ತತ್ರ ಜಾಸ್ತಿ ಆಗತ್ತೆ. ಚಿನ್ನವನ್ನು ಖರೀದಿ ಮಾಡಲೇಬೇಡಿ ಅಲ್ಲ ಮನವಿ, ಅದು ಖರೀದಿ ಮಾಡಲೇಬೇಡಿ ಅಂತಲ್ಲ, ಅನವಶ್ಯಕ ತಗೋಬೇಡಿ ಅಂತ. ಮಗಳ ಮದುವೆ ಇದೆ ರೀ, ತಾಳಿ ತಗೋಬೇಕು. ಮಂಗಳಸೂತ್ರ ಇಲ್ಲದೆ ಮಾಡೋದಕ್ಕಾಗತ್ತಾ ಮದುವೆನ? ಹಂಗಂತ ಜೀವಮಾನದ ಉಳಿತಾಯವನ್ನೆಲ್ಲ ಹಾಕಿ ಬಂಗಾರ ತಗೊಂಡು ಕೊಟ್ಟುಬಿಡೋದಿದೆ ನೋಡಿ, ಅಂಥದ್ದನ್ನು ಮಾಡಬೇಡಿ ಅಂತ. ಮಾಡಲೇಬೇಡಿ ಮುಂದೆ ಯಾವತ್ತೂ ಅಲ್ಲ, ಸ್ವಲ್ಪ ಜಾಗತಿಕ ವಿದ್ಯಮಾನಗಳು ಸರಿಯಾಗ ತನಕ. ಭಾರತದ ಫಾರೆಕ್ಸ್ ರಿಸರ್ವ್ ಮೇಲೆ ಹೊಡೆತ ಬೀಳ್ತಾ ಇದೆ ಅದರದ್ದು. ಪೆಟ್ರೋಲು ಡೀಸೆಲ್ಲು ಮಿತ ಬಳಕೆ ಮಾಡಿ. ಪೆಟ್ರೋಲು ಡೀಸೆಲ್ಲು ಭಾರತದೊಳಗೆ ಬಂದರೆ ಅದಕ್ಕೊಂದು ಯುಟಿಲಿಟಿ ವ್ಯಾಲ್ಯೂನಾರು ಇದೆ. ಈಗ 100 ರೂಪಾಯಿ ಪೆಟ್ರೋಲ್ ತಗೊಳ್ತಾ ಇದ್ದಲ್ಲಿ 200 ರೂಪಾಯಿ, 100 ಲೀಟ್ರ್ ಪೆಟ್ರೋಲ್ ತೆಗೆದುಕೊಳ್ತಾ ಇದ್ದ ಜಾಗದಲ್ಲಿ 200 ಲೀಟ್ರ್ ತೆಗೆದುಕೊಳ್ತಾ ಇದ್ದಾರೆ ಅಂದರೆ ಅಲ್ಲೊಂದೇನೋ ಕಾರ್ ಖರೀದಿಯಾಗಿದೆ, ಕಾರಿನ ವ್ಯಾಪಾರ ಆಗಿದೆ, ಆ ಮೂಲಕ ಕಾರಿನ ಉತ್ಪಾದನೆ ಜಾಸ್ತಿ ಆಗಿದೆ. ಎಲ್ಲೋ ಓಡಾಡ್ತಾರೆ, ಕಾರ್ ರಿಜಿಸ್ಟ್ರೇಷನ್ಗೆ ರೋಡ್ ಟ್ಯಾಕ್ಸ್ ಸರ್ಕಾರಕ್ಕೆ ಬರುತ್ತೆ, ಏನೋ ಒಂದಾಗುತ್ತಲ್ಲಿ. 100 ಲೀಟರ್ ಡೀಸೆಲ್ ತರಿಸಿಕೊಳ್ತಾ ಇದ್ದ ಭಾರತ 200 ಲೀಟರ್ ಡೀಸೆಲ್ ತರಿಸಿಕೊಳ್ತಾ ಇದೆ ಅಂದರೆ ಡೀಸೆಲ್ ವೆಹಿಕಲ್ಗಳು ಜಾಸ್ತಿ ಆಗಿದ್ದಾವೆ. ಅತಿ ಹೆಚ್ಚು ಡೀಸೆಲ್ ಬಳಕೆ ಆಗೋದು ಸರಕು ಸಾಗಾಣಿಕೆಗೆ. ಆ ಮೂಲಕ ಯಾವುದೋ ಒಂದು ಸರ್ಕಲ್ ತಿರುಗ್ತಾ ಇದೆ, ಹಂಗಾರು ಅನ್ಕೋಬಹುದು. ಬಂಗಾರದ ಹಂಗಲ್ಲ ನೋಡಿ, ಬಂಗಾರದ ಹಂಗಲ್ಲ. ಒಂದು ಆಬ್ಸೆಷನ್ ಇದೆ ಭಾರತಕ್ಕೆ. ದೇಶದೊಳಗೆ 1 ರಿಂದ 2 ಟನ್ ಬಂಗಾರ ಉತ್ಪಾದನೆ ಆದರೆ ಮ್ಯಾಕ್ಸಿಮಮ್ ಇದು 2 ಟನ್ ದೇಶದ ಒಳಗೆ ಉತ್ಪಾದನೆಯಾಗುವ ಬಂಗಾರ. ಭಾರತ ಇತ್ತೀಚಿನ ವರ್ಷಗಳಲ್ಲಿ 700 ಟನ್ಗಿಂತ ಕಡಿಮೆ ಒಂದು ವರ್ಷಕ್ಕೆ ಯಾವತ್ತೂ ತಗೊಂಡಿಲ್ಲ. 700 ಟನ್ಗಿಂತ ಕಡಿಮೆ ತಗೊಂಡೇ ಇಲ್ಲ ಭಾರತ ಒಂದು ವರ್ಷಕ್ಕೆ. ಅಂದರೆ ನೀವು ಆನ್ ಆನ್ ಆ್ಯಾವರೇಜ್ ಒಂದು ದಿನಕ್ಕೆ 2 ಟನ್ ಬಂಗಾರ ಖರೀದಿ ಮಾಡ್ತೀವಿ ರೀ ನಾವು ಭಾರತೀಯರು. 2 ಟನ್ ಒಂದು ದಿನಕ್ಕೆ. ಭಾರತದ ಫಾರೆಕ್ಸ್ ರಿಸರ್ವ್ನಲ್ಲಿ 9% ಹೋಗ್ತಾ ಇರೋದು ಬಂಗಾರದ ಖರೀದಿಗೆ. ಇದನ್ನು ಸ್ವಲ್ಪ ದಿನ ತಡೆಯೋಣ ಅನ್ನುವ ನರೇಂದ್ರ ಮೋದಿ ಅವರ ಮನವಿ. 9% ದುಡ್ಡು ಹೋಗ್ತಾ ಇರೋದು ಅದಕ್ಕೆ. ಬಂಗಾರದ ಬೆಲೆ ಜಾಸ್ತಿ ಆಗ್ತಾ ಇದೆ. 1.5 ಲಕ್ಷ 10 ಗ್ರಾಮಿಗೆ. ಅದನ್ನು ನಾನು 2 ರೀತಿಯಿಂದನೂ ನೋಡ್ತೀನಿ. ಬಂಗಾರದ ಬೆಲೆ ಜಾಸ್ತಿ ಆಗ್ಬಿಡ್ತು, ಏನು ಹಿಂಗಾಗ್ಬಿಟ್ಟಿದೆ, ಏನು ಹೊಟ್ಟೆ ತುಂಬೋದಿಲ್ವಾ? ಉಪವಾಸ ಮಲ್ಕೋಬೇಕಾಗತ್ತಾ? ನಂಬರ್ 1 ಅದು. ಎರಡನೇದಾಗಿ ನಮ್ಮ ಮನೆಯಲ್ಲಿ ಕಡಿಮೆ ಇದೆ, ಆ ಮಾತು ಬೇರೆ. ಮನೆಯಲ್ಲಿರುವ ಬಂಗಾರ ಕುಂತಲ್ಲೇ ಅಷ್ಟು ಜಾಸ್ತಿ ವ್ಯಾಲ್ಯೂ ಆಗಿದೆಯಲ್ರಿ. 10 ಗ್ರಾಮಿಗೆ 50,000 ಇದ್ದದ್ದು 1.5 ಲಕ್ಷ ಆಗಿದೆ ಅಂದರೆ ಭಾರತದಲ್ಲಿರುವ ಸಾವಿರಾರು ಟನ್ ಬಂಗಾರದ ಬೆಲೆ ಏನಾಗಿದೆ ಈಗ? ಸಾವಿರಾರು ಟನ್. ಎಲ್ಲಿಂದ ಎಲ್ಲಿಗೆ ಹೋಗಿದೆ ವ್ಯಾಲ್ಯೂ? ಅದನ್ನು ಲೆಕ್ಕ ಹಾಕಬೇಕಾಗತ್ತೆ. 14 ಲಕ್ಷ ಕೋಟಿ ರೂಪಾಯಿ ಭಾರತದಿಂದ ಹೊರಗೆ ಹೋಗುತ್ತೆ ಬರೀ ಬಂಗಾರಕ್ಕೆ. 14 ಲಕ್ಷ ಕೋಟಿ ರೂಪಾಯಿ
ಕರ್ನಾಟಕದ ಬಜೆಟ್ 4 ಲಕ್ಷ ಕೋಟಿ, ನೆನಪಿರಲಿ ನಿಮಗೆ. 14 ಲಕ್ಷ ಕೋಟಿ ಹೊರಗಡೆ ಹೋಗುತ್ತೆ. ಇದು ನೋಡಿ ಚರ್ಚೆ ಆಗಬೇಕಾಗಿರೋದು ಆ್ಯಕ್ಚುಲಿ. ಬಂಗಾರದ ವ್ಯಾಪಾರ, ಒಡವೆ ತಯಾರಿಕೆ, ಇದನ್ನು ನಂಬಿಕೊಂಡು ಬದುಕ್ತಾ ಇರೋ ಜನ ಏನು ಮಾಡಬೇಕು, ಚರ್ಚೆ ಆಗಬೇಕಾಗಿರೋದು ಅದು. ಲಕ್ಷಾಂತರ ಕೋಟಿ ರೂಪಾಯಿಯ ಬಿಸ್ನೆಸ್ ಅದು. ಒಡವೆಗಳನ್ನು ತಯಾರು ಮಾಡ್ತಾರೆ ಕುಶಲಕರ್ಮಿಗಳು, ಅವ್ರಿಗೆ ಹೊಡೆತ ಆಗೋದಿಲ್ವಾ? ಚರ್ಚೆ ಆಗಬೇಕಾಗಿರೋದು ಅದು. ಅದು ಬಿಟ್ಟು ನಾವು ಬಂಗಾರ ತಗೋತೀವಿ, ನಮ್ಮ ದುಡ್ಡು ನಮ್ಮ ಮಾತು ಕೇಳೋದಕ್ಕೆ ನೀವು ಯಾರು? ಅಲ್ಲ, ವಿಷಯ ಅಲ್ಲ. ಮೋರ್ ಓವರ್ ಇದು ಮನವಿ, ಆದೇಶ ಅಲ್ಲ ಇದು. ಈ ದೇಶದಲ್ಲಿ ಅದಕ್ಕೆ ಕಾನೂನುಗಳು ಬಂದಿದ್ದಾವೆ. ಒಬ್ಬರು ಎಷ್ಟು ಬಂಗಾರ ಇಟ್ಕೋಬೇಕು ಅನ್ನೋ ವಿಷಯದಲ್ಲಿ ಕಾನೂನಲ್ಲ, ಇದು ಮನವಿ. ಮಿತವ್ಯಯದ ಮಾತುಗಳನ್ನಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ತುಂಬ ಜನ ಅಂದರು, ದೇಶದ ಜನ ಎಲ್ಲ ಮಿತವ್ಯಯ ಮಾಡಿ ನೀವು ಹೆಂಗೆ ಬೇಕಾದಂಗೆ ಓಡಾಡ್ಬೋದಾ ಅಂತ. ನರೇಂದ್ರ ಮೋದಿಯವರ ಭದ್ರತೆಯ ಖರ್ಚು ತುಂಬ ದೊಡ್ಡದಿದೆ. ಅವರಿಗೆ NSG ಅವರು ಸ್ಪೆಷಲ್ ಪ್ರೊಟೆಕ್ಷನ್ ಕೊಡ್ತಾರೆ. 1 ವರ್ಷಕ್ಕೆ ಹತ್ತತ್ರ 500 ಕೋಟಿ ರೂಪಾಯಿ ಖರ್ಚಾಗತ್ತೆ. 3,000 ಕಮಾಂಡೋಗಳು, ಬೇರೆ ಬೇರೆ ಶಿಫ್ಟು, ಅದು ಇದು ಎಲ್ಲ ಸೇರಿಸಿದ್ರೆ 3,000 ಕಮಾಂಡೋಗಳಿದ್ದಾರೆ. ಅಂದರೆ ಅವರಿಗೆ ಬೇಕಾದ ವಾಹನಗಳ ಖರೀದಿ, ಅದು ಇದು ಎಲ್ಲ ಸೇರಿ 500 ಕೋಟಿಯ ಖರ್ಚು ಬರುತ್ತೆ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರಾಣ ಬೆದರಿಕೆಯನ್ನು ಹೊಂದಿರುವ ನಾಯಕರುಗಳ ಪಟ್ಟಿ ಮಾಡಿದ್ರೆ ಮೊದಲನೇವರು, ಎರಡನೇವರು ಪ್ರಧಾನಿ ನರೇಂದ್ರ ಮೋದಿ ಬರ್ತಾರೆ. ಅನ್ಡೌಟೆಡ್ಲಿ ಅವರಿಗೆ ಆ ಮಟ್ಟದ ಭದ್ರತೆ ಬೇಕಾಗತ್ತೆ. ಆದರೂ ತಮ್ಮ ಕಾನ್ವಾಯ್ ಸಂಖ್ಯೆಯನ್ನು ಸೋಮನಾಥ ದೇವಸ್ಥಾನದ ಕಾರ್ಯಕ್ರಮಕ್ಕೆ, ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಹೋದಾಗ ಅರ್ಧಕ್ಕರ್ಧ ಕಡಿಮೆ ಮಾಡ್ಕೊಂಡಿದ್ರಂತೆ. ಸೂಚನೆ ಕೊಟ್ಟಿದ್ದಾರೆ NSG ಅವರಿಗೆ. ಮುಂಚೆ ಎಷ್ಟು ವಾಹನಗಳು ಬರ್ತಿದ್ವು ಅದರ ಅರ್ಧ ವಾಹನಗಳು ಮಾತ್ರ ಬರಬೇಕು ಅಂತ. ಜನಸಾಮಾನ್ಯರಾಗಿ ನಾವು ಕೇಳ್ಕೊಳ್ಳೋದು, ಭದ್ರತೆಯಲ್ಲಿ ಕಾಂಪ್ರಮೈಸ್ ಒಂದು ಮಾಡ್ಕೋಬೇಡಿ, ಅಷ್ಟೇ. ಕಾಂಪ್ರಮೈಸ್ ಮಾಡ್ಕೋಬೇಡಿ. ಈ ಮನುಷ್ಯ ಭೂಮಿ ಮೇಲೆ ಇರಬಾರ್ದು ಅಂತ ಬಯಸ್ತಾ ಇರೋರ ಸಂಖ್ಯೆಯನ್ನು ಕಡಿಮೆ ಇದೆಯಾ? ಕಾಂಪ್ರಮೈಸ್ ಆಗದೇ ಇರೋ ಹಾಗೆ ಏನೇನು ಮಾಡಬಹುದು ಮಾಡ್ಕೊಳ್ಳಿ. ಕಾನ್ವಾಯ್ನ ಅರ್ಧಕ್ಕರ್ಧ ಇಳಿಸಿಕೊಳ್ಳೋದಕ್ಕೆ ಆದೇಶ ಕೊಟ್ಟಿದ್ದಾರಂತೆ. ಇವತ್ತು ಬರೀ 2 ಗಾಡಿ ಹೋದವು ಅಷ್ಟೇ. ಒಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಇನ್ನೊಂದು ಅವ್ರ ಪೈಲಟ್ ವೆಹಿಕಲ್ಲು. ಇದು ಮನೆಯಿಂದ ಕಚೇರಿಗೆ, ಅದು ಹೈ ಸೆಕ್ಯೂರಿಟಿ ಏರಿಯಾ. ಅದು ಅಂದರೆ ಹೇಳೋದ ಆಚಾರ ತಿನ್ನೋದು ಬದನೆಕಾಯಿ ಅಂತಂತಾರೆ, ಗಾದೆ ಮಾತಿದೆಯಲ್ಲ, ಹಾಗೆ ಅನ್ನಿಸ್ಕೊಳ್ಳಬಾರ್ದು ಅನ್ನುವ ಕಾರಣಕ್ಕೆ ಜನಸಾಮಾನ್ಯರಾಗಿ ನಾವು ವರಿ ಮಾಡಬೇಕಾಗಿರೋದು ಅವರ ಭದ್ರತೆಯ ಬಗ್ಗೆ ಅಷ್ಟೇ. ಸೂಚ್ಯವಾಗಿ ಹೇಳಿದೆ ನಾನು, ಈ ಮನುಷ್ಯ ಭೂಮಿ ಮೇಲೆ ಇರಬಾರ್ದು ಅಂತ ಬಯಸ್ತಾ ಇರೋರ ಸಂಖ್ಯೆಯನ್ನು ಕಡಿಮೆ ಅಲ್ಲ, ಪ್ರಯತ್ನ ಪಡ್ತಾನೇ ಇರ್ತಾರೆ ಅವರು. ಮೊನ್ನೆ ಬೆಂಗಳೂರಿಗೆ ಬಂದರು ಆರ್ಟ್ ಆಫ್ ಲಿವಿಂಗ್ನಲ್ಲಿ. ಯಾವನೋ ಒಬ್ಬ ಜಿಲಿಟಿನ್ ಕಡ್ಡಿ ಇಟ್ಟು, ಅದೇನು ಬ್ಲಾಸ್ಟಾಗಿ ಏನೋ ಹೆಚ್ಚು ಕಡಿಮೆ ಆಗ್ತಿರಲಿಲ್ಲ, ಬಟ್ ಯಾಕೆ ಮಾಡ್ದ ಅದನ್ನು ಆತ? ಊದಿನ ಕಡ್ಡಿ ಕರ್ಪೂರ ಎಲ್ಲ ಇಟ್ಬಿಟ್ಟಿದ್ರು, ಜಿಲಿಟಿನ್ ಕಡ್ಡಿಗಳಿಗೆ ಕನೆಕ್ಟ್ ಮಾಡಿ. ಇತ್ತೀಚೆಗೆ ರಷ್ಯಾ ಪ್ರವಾಸಕ್ಕೆ ಹೋದಾಗ ಏನಾಗಿತ್ತು ಅನ್ನೋದು ಗೊತ್ತಿದೆ ನಿಮಗೆ. ಕೇಂದ್ರ ಸಚಿವರ ಬೆಂಗಾವಲು ಕೂಡ ಕಡಿಮೆಯಾಗಿದೆ. ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ ಸೇರಿದಂತೆ ಅನೇಕರು ತಮ್ಮ ಬೆಂಗಾವಲು ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ. ಸಚಿವ ಸಂಪುಟ ಸಭೆ ಆಯಿತು. ಸಚಿವ ಸಂಪುಟ ಸಭೆಯಲ್ಲೂ ಅದೇ ಚರ್ಚೆ ಆಗಿದೆ, ಖರ್ಚು ಹೆಂಗೆ ಕಡಿಮೆ ಮಾಡೋದು ಅಂತ. ಡಿಪಾರ್ಟ್ಮೆಂಟ್ ವೈಸ್ ಪತ್ರ ಬರೆದಿದ್ದಾರೆ. ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಅನಗತ್ಯ ಖರ್ಚು ಅಂತ ಏನು ಮಾಡ್ತಾ ಇದ್ದೀರಿ, ಅವುಗಳನ್ನು ಇಮ್ಮಿಡಿಯೇಟಾಗಿ ನಿಲ್ಲಿಸಿದ್ರೆ ಏನಾಗುತ್ತೆ, ಅಗತ್ಯ ಖರ್ಚುಗಳನ್ನು ಕೂಡ ಕಡಿಮೆ ಮಾಡೋದಕ್ಕೆ ಏನೇನು ಮಾಡ್ಬೋದು ಒಂದು ರಿಪೋರ್ಟ್ ಕೊಡಿ ಅಂತ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಪ್ರಧಾನಮಂತ್ರಿ ಕಚೇರಿಯಿಂದ ಪತ್ರ ಹೋಗಿದೆ. ಅನಿವಾರ್ಯವಲ್ಲದ ಹೊರತು ಇಂಪೋರ್ಟೆಡ್ ವಸ್ತುಗಳನ್ನು ಬಳಸಬೇಡಿ ಅಂತ ಹೇಳಿದ್ದಾರೆ. ಕೆಲವು ಅನಿವಾರ್ಯತೆಗಳು ಇರುತ್ತೆ ಭಾರತದಲ್ಲಿ, ಒಂದು ಆ ವಸ್ತುಗಳಿರೋದಿಲ್ಲ ಅಥವಾ ಆ ಗುಣಮಟ್ಟದ ವಸ್ತುಗಳಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಓಕೆ, ಉಳಿದಂತೆ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನು ಬಳಸಿ ಅಂತ ಹೇಳಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಕಾನ್ವಾಯ್ನ ಅರ್ಧಕ್ಕರ್ಧ ಇಳಿಸ್ಕೊಂಡಿದ್ದಾರೆ. ಅತಿ ಹೆಚ್ಚು ಪ್ರಾಣ ಬೆದರಿಕೆ ಇರುವ ಭಾರತದ ಮುಖಂಡರುಗಳ ಪೈಕಿ ಯೋಗಿ ಆದಿತ್ಯನಾಥ್ ಬರೋದಿಲ್ವಾ? ಐ ಹ್ಯಾವ್ ಸೀನ್ ಇಸ್ ಸೆಕ್ಯೂರಿಟಿ ಹೆಂಗಿರುತ್ತೆ ಗೊತ್ತಾ? ಅದು ಅರ್ಧಕ್ಕರ್ಧ ತಮ್ಮ ಬೆಂಗಾವಲನ್ನು ಕಡಿಮೆ ಮಾಡ್ಕೊಂಡಿದ್ದಾರಂತೆ ಯೋಗಿ ಆದಿತ್ಯನಾಥ್. ಜನಸಾಮಾನ್ಯನಾಗಿ
ಹೇಳ್ತಾ ಇರೋದಿಷ್ಟೇ, ಕಾಂಪ್ರಮೈಸ್ ಮಾಡ್ಕೋಬೇಡಿ ಭದ್ರತೆಯಲ್ಲಿ. ಮಂತ್ರಿಗಳು ಶಾಸಕರುಗಳು ವಾರಕ್ಕೊಂದು ದಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಬೇಕು ಅಂತ ಉತ್ತರ ಪ್ರದೇಶದಲ್ಲಿ ಆದೇಶ ಆಗಿದೆ. ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್ ಮತ್ತು ಮಂತ್ರಿಗಳು ಕನಿಷ್ಠ ಬೆಂಗಾವಲನ್ನು ಮಾತ್ರ ಬಳಸಬೇಕು ಅಂತ ಹೇಳಿದ್ದಾರೆ. ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಕೂಡ ಅದೇ ಆದೇಶ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸಿಎಂ ಫಡ್ನವೀಸ್ ಮಿನಿಮಮ್ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಬಳಸಿ ಅಂತ ಹೇಳಿದ್ದಾರೆ. ಮಿನಿಸ್ಟರ್ಗಳು ಚಾರ್ಟರ್ಡ್ ಫ್ಲೈಟ್ಗಳನ್ನು ಬಳಸಬೇಕು ಅನ್ನುವುದಿದ್ದರೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಮೊದಲೇ ಪರ್ಮಿಷನ್ ತಗೊಂಡಿರಬೇಕು ಅಂತ ಒಂದು ನಿಯಮ. ಚಾರ್ಟರ್ಡ್ ಫ್ಲೈಟ್ಗಳನ್ನು ಬಳಸೋದಿದ್ದರೆ, ಅದರ್ವೈಸ್ ಎಲ್ಲಿಗೆ ಹೋಗ್ಬೇಕಾಗಿರುತ್ತೋ ಕಮರ್ಷಿಯಲ್ ಫ್ಲೈಟ್ ಇರ್ತವೆ, ಹೋಗಿ. ಕಮರ್ಷಿಯಲ್ ಏರ್ಲೈನ್ಸ್ನಲ್ಲಿ ವಿಮಾನಗಳಿರ್ತಾವಪ್ಪ. ಸಮಸ್ಯೆ ಏನು ಅಂದರೆ ವಿಮಾನ ಎಷ್ಟಕ್ಕೆ ಹೋಗ್ತಾ ಇರುತ್ತಲ್ಲ ಅಷ್ಟೊತ್ತಿಗೆ ನೀವು ಹೋಗ್ಬೇಕಾಗತ್ತಲ್ಲಿ. ಚಾರ್ಟರ್ಡ್ ಫ್ಲೈಟ್ ಹಂಗಲ್ಲ, ಒಂದು ಅರ್ಧ ಗಂಟೆ ತಡ ಆಗಿದೆ ಅಂದರೆ ಪೈಲಟ್ ನಿಲ್ಲಿಸ್ಕೊಂಡು ವೇಟ್ ಮಾಡ್ತಾರೆ. ಅದಕ್ಕಿಂತ ದೊಡ್ಡ ಸಮಸ್ಯೆ ಇವರುಗಳಿಗೆ ಜನಸಾಮಾನ್ಯರ ಜೊತೆ ಕೂತ್ಕೊಂಡು ಹೋಗ್ಬೇಕಲ್ಲ ಅಂತ. ಜನಸಾಮಾನ್ಯರ ಜೊತೆ ಕೂತ್ಕೊಂಡು ಹೋಗ್ಬೇಕಲ್ಲ. ಯಾರೋ ಎಕನಾಮಿಲಿ 2,500-3 ಸಾವಿರ ಟಿಕೆಟ್ ತಗೊಂಡು ಬಂದಿರ್ತಾರೆ, ಅವ್ರ ಪಕ್ಕದಲ್ಲಿ ನಾವು ಕೂತ್ಕೊಂಡು ಹೋಗೋದ? ಛೆ, ಅದು ಸಮಸ್ಯೆ ಇರೋದು. ಅದಕ್ಕೆ ಚಾರ್ಟರ್ಡ್ ಫ್ಲೈಟ್. ಏನು ರೀ, 70-80 ಕಿಲೋಮೀಟ್ರಿಗೆ ಹೆಲಿಕಾಪ್ಟರ್ ಹೈರ್ ಮಾಡ್ಕೊಳ್ಳೋ ಜನ ಇದ್ದಾರೆ ನಮ್ಮಲ್ಲಿ. 70-80 ಕಿಲೋಮೀಟರ್ನ ಪ್ರಯಾಣಕ್ಕೆ ಹೆಲಿಕಾಪ್ಟರ್ಗಳು ಬರಬೇಕು. ಗುಜರಾತ್ನ ರಾಜ್ಯಪಾಲರು ರೈಲಿನ ಪ್ರಯಾಣಕ್ಕೆ ಆದೇಶ ಕೊಟ್ಟಿದ್ದಾರೆ. ವಿಮಾನ ಹೆಲಿಕಾಪ್ಟರ್ಗಳ ಪ್ರಯಾಣ ಇಲ್ಲವಂತೆ. ಗುಜರಾತ್ನ DCM ಹರ್ಷ ಸಂಘವಿ ಅಮೆರಿಕದ ಪ್ರವಾಸ ಇತ್ತು, ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಬಿಹಾರದ DCM ವಿಜಯ್ ಕುಮಾರ್ ಚೌಧರಿ ತಮ್ಮ ಬೆಂಗಾವಲು ವಾಹನಗಳನ್ನು ಅರ್ಧಕ್ಕೆ ಇಳಿಸ್ಕೊಂಡಿದ್ದಾರೆ. ಏಕನಾಥ್ ಶಿಂಧೆ ಇನ್ನು ಮುಂದೆ ನಾನು ಎಲೆಕ್ಟ್ರಿಕಲ್ ವೆಹಿಕಲ್ಲೇ ಬಳಸೋದು ಅಂತ ಹೇಳಿದ್ರು. ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿಕೊಂಡಿರುವ ಮನವಿಯ ಬಗೆಗಿನ ರಾಜಕೀಯ ಹೇಳಿಕೆಗಳು ಒಂದು ಸಲ ಕೇಳಿಸ್ಕೊಂಬಿಡಿ, ಆಮೇಲೆ ಮಾತಾಡೋಣ. BJPಯವರು ಕಾಂಗ್ರೆಸ್ನವರು ಏನೇನು ಹೇಳಿದ್ರು ಅಂತ ನೋಡಿ. ಮಹಾನುಭಾವ ನಾನ್ ಬಯಾಲಜಿಕಲ್ ಪ್ರಧಾನಮಂತ್ರಿ ಬಹಳಷ್ಟು ಬೊಗಳೆ ಹೊಡಿತಾ ಇದ್ರು. ಈ ದೇಶದ ಉಗ್ರಾಣ ಭರ್ತಿಯಾಗಿದೆ, ಎಲ್ಲೂ ಸಹ ಕೊರತೆ ಇಲ್ಲ, ಸುಮಾರು 3 ತಿಂಗಳಿಗೆ ಯಾವುದೇ ರೀತಿಯ ತೈಲ ಕೊರತೆ ಇಲ್ಲ ಅಂತ ಹೇಳಿ. ಈಗ ರಸಗೊಬ್ಬರಗಳನ್ನು ಉಪಯೋಗ ಮಾಡೋದು ಕಮ್ಮಿ ಮಾಡಿ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಉಪಯೋಗ ಮಾಡೋದು ಕಮ್ಮಿ ಮಾಡಿ ಜನಸಾಮಾನ್ಯರ ಖಾದ್ಯ ತೈಲ ಅಡಿಗೆ ಅನಿಲ ಅಂತೂ ಕೈಗೆ ಸಿಗ್ತಾ ಇಲ್ಲ. ಈಗ ಊಟ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವ್ರು ಬಿಡಿ, ಈ ಗೋಬರ್ ಭಕ್ತರು ಸೆಗಣಿ ಗಂಜಲ ಕುಡಿದು ಜೀವನ ಮಾಡ್ತಾರೆ. ಜನಸಾಮಾನ್ಯರು ಏನ್ ಮಾಡಬೇಕು? ಆದ್ರೆ 4 ತಿಂಗಳು ಅವ್ರಿಗೆ ಚುನಾವಣೆ ಇತ್ತು, ಅವ್ರಿಗೆ ಪುರ್ಸೊತ್ತಿರಲಿಲ್ಲ. ಯಾಕಂದ್ರೆ ಸರ್ಕಾರವನ್ನೇ ಅವ್ರು ಔಟ್ಸೋರ್ಸ್ ಮಾಡಿರುವಾಗ RSSಗೆ ಅವ್ರಿಗೆ ಸಮಯನೇ ಇರಲಿಲ್ಲ ಇದರಲ್ಲ. ಈಗ ನಿಜ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ಚಾರಿಟಿ ಸ್ಟಾರ್ಟ್ಸ್ ಫ್ರಮ್ ಹೋಮ್ ಅಂತ ಹೇಳಿ ಇಂಗ್ಲೀಷಲ್ಲಿ ಗಾದೆ ಇದೆ. ಪ್ರಧಾನಮಂತ್ರಿಗಳು ಅವ್ರ ಮನೇಲಿ ಕೂತ್ಕೊಂಡು ಮಾಡಲಿ. ಪಾಕಿಸ್ತಾನದಲ್ಲಂತೂ ಆಗಲೇ ಒಂಥರ ಎಮರ್ಜೆನ್ಸಿ ಘೋಷಣೆ ಆಗಿದೆ. ವೆಹಿಕಲ್ ಓಡಾಡಬೇಡಿ, ಬಸ್ಗಳಲ್ಲೇ ಓಡಾಡಿ. ಈ ಥರ ಚೈನಾ ಬೇರೆ ಬೇರೆ ಎಲ್ಲ ದೇಶಗಳು ಕೂಡ ರಿಸ್ಟ್ರಿಕ್ಷನ್ಸ್ ಅನ್ನು ಹಾಕಿದೆ. ನರೇಂದ್ರ ಮೋದಿಯವರು ಯಾವುದೇ ರಿಸ್ಟ್ರಿಕ್ಷನ್ ಹಾಕಿಲ್ಲ, ಮಿತವ್ಯಯ ಅಂತ ಹೇಳಿದ್ದಾರೆ ಅಷ್ಟೇ. ಅದಕ್ಕೆ ಕಾಂಗ್ರೆಸ್ ಅವರು ಎದ್ರೋ ಬಿದ್ರೋ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಕಾಂಗ್ರೆಸ್ ಅವರು ಯಾಕೆ ಬಾಯ್ ಬೆಡ್ಕೊಂತೀರಾ ನೀವು? ಹೇಳ್ಬೇಕಲ್ಲ ನೀವು. ಕಾಂಗ್ರೆಸ್ ಪಾರ್ಟಿ ಇದ್ದಾಗ ದೇಶದಲ್ಲಿ ನಾವು ಯಾವತ್ತೂ ಕೂಡ ಈ ಥರ ನಿರ್ಬಂಧಗಳನ್ನು ಹಾಕಿಲ್ಲ. ಧೈರ್ಯವಾಗಿ ಹೇಳಿ, ನಿಮ್ಗೆ ದಮ್ಮಿದ್ರೆ. ನೆಹರು ಅವರು ಹೇಳಿದ್ರು, ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ನಿಮ್ಮ ಮನೆಗಿರೋ ಚಿನ್ನ ಎಲ್ಲ ತಂದು ದೇಶಕ್ಕೆ ಕೊಟ್ಬಿಡಿ ಅಂತ ಹೇಳಿದ್ರು. ನರೇಂದ್ರ ಮೋದಿ ಏನನ್ನ ಹೇಳಿದಾರ ನಿಮ್ಮ ಮನೆಗಿರೋ ಚಿನ್ನ ತಂದು ಕೊಡು ಅಂತ ಹೇಳಿದಾರ? ಹೇಳಿ, ವ್ಯತ್ಯಾಸ ನೋಡಿ. ನರೇಂದ್ರ ಮೋದಿ ಏನು ಹೇಳಿದ್ದಾರೆ? ಮಿತವ್ಯಯ ಮಾಡಿ ಅಂತ ಹೇಳಿದ್ದಾರೆ. ಅವರ ವೈಫಲ್ಯಗಳನ್ನು ಮುಚ್ಚಿಟ್ಕೊಳ್ಳಿಕ್ಕೆ 1 ವರ್ಷ 2 ವರ್ಷದಿಂದ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ವೆಸ್ಟ್ ಏಷ್ಯಾದಲ್ಲಿ ಯುದ್ಧ ಆಗುತ್ತೆ. ವೆಸ್ಟ್ ಏಷ್ಯಾದಲ್ಲಿ ಯುದ್ಧ ಆಯಿತು ಅಂತ ಹೇಳಿದರೆ ಏನೇನು ಸಮಸ್ಯೆಗಳಾಗ್ತವೆ ಅಂತೇಳಿ ಕಾಂಗ್ರೆಸ್ ಪಕ್ಷ ನಮ್ಮ ನಾಯಕರೆಲ್ಲರೂ ಭಾಳ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದರು. ಎಚ್ಚರಿಕೆ ಕೊಡಲಿಕ್ಕಾಗಿಯೂ ಇವತ್ತು ಮೋದಿಜಿಯವರು ಅವರ ಸಚಿವ ಸಂಪುಟದವರು ಕ್ಯಾರೆ ಅನ್ನದೇ ಬರೀ ರಾಜಕೀಯ ಲಾಭಕ್ಕಾಗಿ 5 ಪಂಚರಾಜ್ಯದ ಚುನಾವಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಾವುದೇ ರೀತಿಯ ಸಿದ್ಧತೆ ಮಾಡಿಕೊಳ್ಳದೆ ಇವತ್ತು ದೇಶದ ಜನರ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಇಂಧನದ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ, ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ. ಇವೆಲ್ಲ ಜಾಸ್ತಿ ಆಗಿದ್ದಕ್ಕಾಗಿ ಅವ್ರ ಜವಾಬ್ದಾರಿಯಿಂದ ನುಡಿಸ್ಕೊಳ್ಳಿಕ್ಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇನೆ. ದೇಶದಲ್ಲಿ ಹಾಹಾಕಾರ ಏರ್ಪಡಬಾರ್ದು ಅನ್ನುವಂಥ ದೃಷ್ಟಿಯಿಂದ
ಈ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು, ನೀವು ದೇಶದ ಹಿತದೃಷ್ಟಿಯಿಂದ ಹಲವಾರು ಕ್ರಮಗಳನ್ನು ಸ್ವಂತಕ್ಕೆ ನೀವೇ ತೆಗೆದುಕೊಳ್ಬೇಕನ್ನುವಂಥ ಮನವಿಯನ್ನು ಮಾಡಿದರು. ಒತ್ತಾಯ ಅಲ್ಲ. ಅನವಶ್ಯಕವಾಗಿ ವಿದೇಶಿ ಪ್ರಯಾಣ, ಅನವಶ್ಯಕವಾಗಿ ಚಿನ್ನ ಖರೀದಿ, ಡೀಸೆಲ್ ಮತ್ತು ಪೆಟ್ರೋಲನ್ನು ಹಿತಮಿತವಾಗಿ ಬಳಸಿ ವಿದೇಶಿ ವಿನಿಮಯವನ್ನು ಉಳಿಸಬೇಕು. ಮಧ್ಯಪ್ರಾಚ್ಯ ಯುದ್ಧದ ಬಿಕ್ಕಟ್ಟಿನಿಂದ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗೈತಿ. ಆ ಕಾರಣಕ್ಕಾಗಿ ಈ ನಿಯಮಗಳನ್ನು ನಿಮ್ಮಷ್ಟಕ್ಕೆ ನೀವು ಪಾಲಿಸ್ಕೋಬೇಕನ್ನುವಂಥ ಒಂದು ಮನವಿಯನ್ನು ಮಾಡಿದ್ರು. ಆದೇಶ ಮಾಡಿದ್ದಿಲ್ಲ, ಮನವಿಯನ್ನು ಮಾಡಿದ್ರು. ನಮ್ಮ ವಿರೋಧ ಪಕ್ಷದ ನಾಯಕರುಗಳಿಗೆ ನರೇಂದ್ರ ಮೋದಿಯವರನ್ನ ಟೀಕೆ ಮಾಡಲಿಕ್ಕೆ ಏನಾದರೂ ಒಂದು ಕುಂಟ ನೆಪ ಸಾಕು. ಆಡಳಿತದ ವೈಫಲ್ಯತೆ ಅಂದರು ಯಾರು? ಸನ್ಮಾನ್ಯ ರಾಹುಲ್ ಗಾಂಧಿ ಅವರು. ಆಡಳಿತ ಅಂದರೆ ಏನು ಗೊತ್ತಿಲ್ಲ, ಹುಡುಗ ಚುನಾವಣೆ ಮಾಡ್ತಾರ, ಫಲಿತಾಂಶ ಬಂದು ಮರೆದ ವಿದೇಶದಾಗಿರ್ತಾರೆ, ಅವರ ಪಕ್ಷದ ಫಲಿತಾಂಶ. ಡೋಂಟ್ ಯು ಥಿಂಕ್ ನರೇಂದ್ರ ಮೋದಿ ಅವರು ಇದಕ್ಕೆ ಉತ್ತರ ಕೊಡಬೇಕು? ಈ ದೇಶದೊಳಗೆ ಒಂದು ಡಿಕ್ಟೇಟರ್ಶಿಪ್ ತಂದುಬಿಟ್ಟಿದ್ದಾರೆ. ಈಗ ಅವ್ರ ಹತ್ರ ಹಣ ಇಲ್ಲ. ಈ ಹಣ ಇಲ್ಲ ಅಂದ ತಕ್ಷಣ ಉದ್ಯೋಗ ಖಾತ್ರಿ ತೆಗಿಯೋದು, ಅದಕ್ಕೊಂದು ಗಬ್ಬೆಪ್ಸೋದು, ಬೇರೆ ಕಡೆಗೆ ನಿಮಗೆ ಬೇರೆ ಬೇರೆ ದೇಶದಲ್ಲಿ ಹೋಗಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋದಕ್ಕಾಗಲಿ, ದೊಡ್ಡ ದೊಡ್ಡ ಏನು ಮದುವೆಗಳು ಮಾಡ್ಕೊಳ್ತಾರಲ್ಲ ಇಂಡಸ್ಟ್ರೀಸು, ಅಲ್ಲಿಗೆಲ್ಲ ಹೋಗ್ತಾರಲ್ಲ ನರೇಂದ್ರ ಮೋದಿಯವರು. ಅವ್ರಿಗೇನಾದ್ರು ಹೇಳಿದಾರಂತ ಬಂಗಾರ ತಗೋಬೇಡಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಡಿ ಅಂತ ಹೇಳಿ? ನಾನು ಚಿನ್ನದ ಪರವಾಗಿಲ್ಲ, ಚಿನ್ನ ನಾನು ಯಾವತ್ತೂ ಖರೀದಿ ಮಾಡೋದೇ ಇಲ್ಲ. ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅಂತಂದ್ರೆ ನಾನು ಮಾಡೋದೇ ಇಲ್ಲ ಅಲ್ಲ. ತೈಲ ಕಂಪನಿಗಳು ಇವತ್ತು ಸುಮಾರು 3-4 ಲಕ್ಷ ಲಾಸಲ್ಲಿವೆ. ನಮ್ಮ ತಲೆ ಮೇಲೆ ಅದನ್ನ ಏರಿಕೆ ಮಾಡಬೇಕಾಗಿತ್ತು. ಆದ್ರೆ ಮಾನ್ಯ ಮೋದಿಜಿ ಅವರು ಜನರ ತಲೆ ಮೇಲೆ ಟ್ಯಾಕ್ಸ್ ಅನ್ನು ಹಾಕೋದ್ರ ಬದಲು ಸರ್ಕಾರಕ್ಕೆ ಈಗಾಗಲೇ ಕೊಡ್ತಿದ್ದ ತೆರಿಗೆ ಇತ್ತು, ಅದನ್ನ ಕಡಿತ ಮಾಡಿದ್ದಾರೆ ಇವರಿಗೆ, ಆಯಿಲ್ ಕಂಪನಿಗಳಿಗೆ. ಇದೆಲ್ಲವನ್ನು ಹತೋಟಿಗೆ ತರಲಿಕ್ಕೆ ದೇಶದ ಹಿತದೃಷ್ಟಿಯಿಂದ ಅವರ ಹೇಳಿಕೆ ಸರಿ ಇದೆ. ಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿದ್ದ ಕಾಲದಲ್ಲಿ ಒಂದು ಹೊತ್ತು ಉಪವಾಸ ಮಾಡಿ ನೀವು ಅಂತ ಹೇಳಿದ್ರಲ್ಲ, ಅಂದಮೇಲೆ ಇದನ್ನು ಕಾಂಗ್ರೆಸ್ನವರು ಟೀಕೆ ಮಾಡ್ತೀರಾ? ಪ್ರಧಾನಮಂತ್ರಿಗಳು 8 ಅಂಶದ ಸಲಹೆಗಳನ್ನು ದೇಶದ ಜನರು ಎದುರಿಗಿಟ್ಟಿದ್ದಾರೆ. ಪಾರ್ಲಿಮೆಂಟ್ ಕೂಡಿತ್ತಲ್ಲ, ಇವೆಲ್ಲವುಗಳನ್ನು ಚರ್ಚೆ ಮಾಡಬಹುದಾಗಿತ್ತಲ್ಲ. ನಿಮ್ಮ ಹೇಳಿಕೆ ಕೊಟ್ಟ 2 ಗಂಟೆಗಳ ಒಳಗಾಗಿ 200 ಕಾರುಗಳು ನಿಮ್ಮನ್ನು ಬೆನ್ನತ್ಕೊಂಡು ತಿರುಗ್ತಾ ಇದ್ದು. ನಾಚಿಕೆ ಬರೋದಿಲ್ವೇ? ಏನು ಹೇಳಿದ್ರೆ ಅದ್ರಂಗೆ ನೀವು ನಡಿಬೇಕು ಅನ್ನುವಂಥದ್ದು ಇರಬೇಕಲ್ಲ. We don't want he to compromise with the security aspect. ಬಹಳ ಸಲ ಅನ್ಸೋದು ನನಗೆ, ದೇಶ ಹೆಂಗಿದೆ ಅನ್ನುವ ಪ್ರಶ್ನೆಗೆ ಬಿ ಜೆ ಪಿಯವರು ಉತ್ತರ ಕೊಡೋದನ್ನು ನೋಡಿಬಿಟ್ರೆ ಆಲ್ರೆಡಿ ರಾಮರಾಜ್ಯ ಆಗಿಬಿಟ್ಟಿದೆ ಅಂತ. ಕಾಂಗ್ರೆಸ್ನವ್ರು ಮಾತಾಡೋದನ್ನು ನೋಡಿದ್ರೆ ಸಿವಿಲ್ ವಾರ್ ಆಗ್ತಾ ಇದೆ, ಜನ ಬೀದಿ ಬೀದಿಯಲ್ಲಿ ಲೂಟಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸತ್ಯ ಎರಡರ ಮಧ್ಯದಲ್ಲಿರುತ್ತೆ. ನಾವು ನೀವು ಅದಕ್ಕೆ ಸಂಬಂಧಿಸಿದವರಲ್ಲ. ಸತ್ಯ ಏನಿದೆ ಅಷ್ಟು ಮಾತ್ರ ನೋಡ್ಬೇಕಷ್ಟೆ. ಒಂದು ದುರಿತ ಕಾಲ ಇದೆ. 2020ರಲ್ಲೂ ಬಂದಿತ್ತು ಕೊರೋನಾ. ಅದಕ್ಕೆ ಯಾರನ್ನು ಬ್ಲೇಮ್ ಮಾಡೋದಕ್ಕಾಗ್ತಿರಲಿಲ್ಲ. ಚೀನಾ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಪ್ರಪಂಚ ಅಷ್ಟು ಕಷ್ಟ ಪಡಬೇಕಾಗಿರಲಿಲ್ಲ. ಓಕೆ, ಆಯ್ತಪ್ಪ, ಬಂತದು. ಗ್ರೋತು ನೆಗೆಟಿವ್ಗೆ ಹೋಗುವಂಥ ಸನ್ನಿವೇಶ, GDP ಪಾತಾಳಕ್ಕೆ ಕುಸಿದ ಸನ್ನಿವೇಶ. 5 ವರ್ಷಗಳ ನಂತರ ಇನ್ನೊಂದು ದುರಿತ ಕಾಲ ಬಂದಿದೆ, ಆ ಪುಣ್ಯಾತ್ಮ ಟ್ರಂಪ್ ಕಾರಣಕ್ಕೆ. ಇರಾನ್ನ ಅಣ್ವಸ್ತ್ರ ಇಶ್ಯೂನ ಬೇರೆ ರೀತಿಯಲ್ಲೂ ಹ್ಯಾಂಡಲ್ ಮಾಡಬಹುದಾಗಿತ್ತು. ಇಲ್ಲಿಗೆ ಹೋಗುತ್ತೆ ಅಂತ ಆತನಿಗಾದರೂ ಎಲ್ಲ ಗೊತ್ತಿತ್ತು. ಇರಾನ್ ಹತ್ರ ಹಾರ್ಮುಜ್ ಅನ್ನೋದೊಂದಿದೆ ಅನ್ನೋದನ್ನು ಮರೆತವರಂತೆ ದಾಳಿ ಮಾಡಿದ್ದರ ಪರಿಣಾಮ ಇದು. ಆತನನ್ನು ಓಟ್ ಹಾಕಿ ಆರಿಸಿದ ಅಮೆರಿಕದ ಮಹಾಜನತೆಗೆ ಜೈಕಾರವಾಗಲಿ. ಇನ್ನೇನು ಹೇಳ್ಬೇಕು ಅದಕ್ಕೆ? ಎದುರಿಸಬೇಕು, ಎದುರಿಸೋಣ. ಅನುಭವಿಸಬೇಕು, ಅನುಭವಿಸೋಣ. ಜನಸಾಮಾನ್ಯರಾಗಿ ನಮಗೂ ನಿಮಗೂ ದೇಶ ಹಿತ ಬಿಟ್ಟರೆ ಇನ್ಯಾವ ಒಲವು ನಿಲುವು ಪರ ವಿರೋಧಗಳಿರೋದು ಬೇಡ. ದೇಶ ಹಿತ ಒಂದೇ. ಅಂದರೆ ನಿಮ್ಮದೇನೋ ಬರ್ಡೇ ಬರ್ತಾ ಇದೆ, ನೀವು ಹೆಣ್ಮಕ್ಳಾಗಿದ್ದರೆ ಹೇಳ್ತಾ ಇದ್ದೀನಿ, ಬರ್ಡೇ ಬರ್ತಾ ಇದೆ, ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತಾ ಇದೆ. ನಿಮ್ಮ ಗಂಡನ ಮನಸ್ಸಿನಲ್ಲಿದೆ ನಿಮಗೊಂದು ನೆಕ್ಲೆಸ್ ತಂದು ಕೊಡಬೇಕು ಅಂತ. ಆತ ಮನಸ್ಸು ಬದಲಿಸಿದ್ದರೆ ಆತ ದೇಶದ ಚಿಂತನೆ ಮಾಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿ. ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹೊಸ ಡಿಸೈನಿನ ಬಂಗಾರದ ಬಳೆ ತಂದು ಕೊಡಬೇಕು ಅಂತ ಇದೆ ನಿಮ್ಮ ಗಂಡನಿಗೆ. ಆತ ಮನೆಗೆ ಬಂದು ಬಾಯಿ ತುಂಬ ನಿಮ್ಮನ್ನು ಚಿನ್ನ ಬಂಗಾರ ಅಂತಿದ್ದಾನೆ ಅಂತಂದರೆ ಬಳೆ ಕೊಡಿಸದೆ ಆತ ದೇಶಹಿತ ಚಿಂತನೆ ಮಾಡ್ತಿದ್ದಾನೆ ಅಂತ ಅನ್ಕೋಬೇಕು. ಇಷ್ಟು ದೊಡ್ಡ ಮನಸ್ಸು ಮಹಿಳೆಯರಿಗೂ ಬರಲಿ.
ನೋಡಿ, ದೇಶದ ದುಡ್ಡು ಪೆಟ್ರೋಲು ಡೀಸೆಲ್ಗೆ ಹೊರಗೆ ಹೋಗೋದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಲ್ಲಪ್ಪ, ನಮ್ಮಲ್ಲಿ ದಿನ ಬೆಳಗಾದರೆ ಬೇಕದು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಂಗಾರಕ್ಕೆ ಹೊರಗೆ ಹೋಗುತ್ತೆ ಅನ್ನೋದಿದೆಯಲ್ಲ, ಸ್ವಲ್ಪ ಅರಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗೆ ಎಣ್ಣೆ ಕಾಳು ನೋಡಿ, ಕೃಷಿ ಪ್ರಧಾನ ದೇಶ ನಮ್ಮದು. ನಮ್ಮ ಗೋಡೌನ್ಗಳು ತುಂಬಿ ತುಳುಕ್ತಾ ಇದ್ದಾವ್ರಿ ಆಹಾರ ಧಾನ್ಯದಿಂದ. ಅಕ್ಕಿ, ಗೋಧಿ, ಜೋಳ, ರಾಗಿ ಏನು ಮಾಡ್ಬೇಕು ಗೊತ್ತಾಗದೇ ಇರೋ ಅಷ್ಟಿದೆ ಅಲ್ಲಿ. ಎಣ್ಣೆ ಕಾಳು ಒಂದು ಬೆಳೆಯೋದಿಲ್ಲ ನಾವು. 60% ಅಡುಗೆ ಎಣ್ಣೆ ಇಂಪೋರ್ಟ್ ಮಾಡ್ಕೋತೀವಿ. ಸ್ವಲ್ಪ ಕಡಿಮೆನೂ ಬಳಸಬಹುದು. ಆಲೋಚನೆ ಮಾಡಿ ಒಂದು ಸಲ. ದುರಿತ ಕಾಲ, ದಿಸ್ ಟು ಶಲ್ ಪಾಸ್. ಇದು ಮುಗಿದೋಗುತ್ತೆ. ಮುಗಿಯೋ ತನಕ ಬಂಗಾರದಂಥ ಕೆಲಸ. NSG ಅವ್ರಿಗೂ ಹೇಳಿದಾರಂತೆ, ಸಾಧ್ಯ ಆದಷ್ಟು EV ವಾಹನಗಳಿರಲಿ, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇರಲಿ ಅಂತ. ಬಟ್ ಸೂಚನೆ ಏನು NSG ಅವರಿಗೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಭದ್ರತೆಗಿರುವವರಿಗೆ ಸೂಚನೆ ಏನು ಅಂದರೆ, ಅದಕ್ಕೋಸ್ಕರ ಹೊಸ ಗಾಡಿ ತಗೊಳ್ಳಂಗಿಲ್ಲ, ಆಲ್ರೆಡಿ ಇರುವ EVಗಳನ್ನೇ ಬಳಸಿಕೊಳ್ಳಬೇಕು ಅಂತ. ಭಾಳ ಜನ ಅನ್ಕೊಳ್ತಾರೆ, ಪೆಟ್ರೋಲ್ ಕಾರ್ನ ಬದಲು EV ಕಾರ್ ತಗೊಂಡ್ರೆ, ಡೀಸೆಲ್ ಕಾರ್ನ ಬದಲು ಎಲೆಕ್ಟ್ರಿಕಲ್ ವೆಹಿಕಲ್ ತಗೊಂಡ್ಬಿಟ್ರೆ, ಪೆಟ್ರೋಲ್ ಇಂಪೋರ್ಟ್ ಇರೋದಿಲ್ಲ, ಡೀಸೆಲ್ ಇಂಪೋರ್ಟ್ ಇರೋದಿಲ್ಲ. ಅದು ಅಳಿಯ ಅಲ್ಲ, ಮಗಳ ಗಂಡನೇ. ನೀವು ಎನ್ವೈರ್ನಮೆಂಟ್ ಮೇಲೆ ಆಗುವ ಪ್ರೆಷರನ್ನು ಕಂಪೇರ್ ಮಾಡಿದ್ರು ಅಳಿಯ ಅಲ್ಲ, ಮಗಳ ಗಂಡನೇ. ಅದರ ಕ್ಯಾಲ್ಕುಲೇಷನ್ ಇನ್ನು ಯಾವತ್ತಾರು ಮಾಡೋಣಂತೆ. ಪೆಟ್ರೋಲು ಡೀಸೆಲ್ನ ಹೆಂಗೆ ಹೊರಗಡೆಯಿಂದ ತರಿಸಿಕೊಳ್ಳಬೇಕೋ ಹಾಗೆ EV ವೆಹಿಕಲ್ಗಳಿಗೆ ಬಳಸುವಂಥ ಲಿಥಿಯಂ ಅಯಾನ್ ಬ್ಯಾಟ್ರಿಗಳನ್ನು ನಾವು ಹೊರಗಡೆಯಿಂದನೇ ತರಿಸ್ಕೋಬೇಕು. ಅದಕ್ಕೆ ಪೆಟ್ರೋಲ್ ಗಾಡಿ ಬಿಟ್ಟು ನಾವು EV ವೆಹಿಕಲ್ ತಗೊಂಡು ಬಿಡ್ತೀವಿ ಅಂತ ಇಮ್ಮಿಡಿಯೇಟಾಗಿ ಹೊರಡಬೇಡಿ. ಕಾರ್ ಪೂಲಿಂಗ್ ಇಸ್ ಅ ಬೆಟರ್ ಕಾಂಟ್ರಿಬ್ಯೂಷನ್ ಟು ದ ಕಂಟ್ರಿ. ಒಂದು ಕಾರ್ನಲ್ಲಿ ಕಾರಿನ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಜನ ಪ್ರಯಾಣ ಮಾಡುವುದು ಬೆಟರ್ ಕಾಂಟ್ರಿಬ್ಯೂಷನ್. ಅನುಕೂಲ ಇದ್ದರೆ ಸಾರ್ವಜನಿಕ ಸಾರಿಗೆಯನ್ನು ಬೆಳೆಸುವುದು ಬೆಟರ್ ಕಾಂಟ್ರಿಬ್ಯೂಷನ್. ಮೆಟ್ರೋ ಪಕ್ಕದಲ್ಲಿ ಅಲ್ಲಿ ಮನೆ ಇದೆ, ಇಲ್ಲಿ ಮೆಟ್ರೋ ಪಕ್ಕದಲ್ಲಿ ಆಫೀಸ್ ಇದೆ ಅಂದರೆ ಮೆಟ್ರೋಗೆ ಬರೋದಪ್ಪ. ದ್ಯಾಟ್ ಈಸ್ ಅ ಬೆಟರ್ ಕಾಂಟ್ರಿಬ್ಯೂಷನ್. ದೇಶ ಸಂಕಷ್ಟದಲ್ಲಿದೆ, ನಾನೊಂದು EV ತಗೊಂಡ್ಬಿಡ್ತೀನಿ, ಎಲೆಕ್ಟ್ರಿಕಲ್ ಕಾರ್ ತಗೊಂಡ್ಬಿಡ್ತೀನಿ. ದಟ್ ಈಸ್ ನಾಟ್. ಹೊಸ ಕಾರ್ ತಗೊಳ್ಳೋದಲ್ಲ. ಮಧ್ಯಪ್ರದೇಶದ ಹೈಕೋರ್ಟಿನ ನ್ಯಾಯಮೂರ್ತಿ ದ್ವಾರಕಾ ಬನ್ಸಲ್ ಇವತ್ತು ಸೈಕಲ್ನಲ್ಲಿ ಮನೆಯಿಂದ ಕೋರ್ಟಿಗೆ ಬಂದರು. 3 ಕಿಲೋಮೀಟರ್ ಇದೆಯಂತೆ. ಫಸ್ಟ್ ಈ ಸುದ್ದಿ ಬಂದಾಗ ನಾನು ಅನ್ಕೊಂಡೆ, ಜಡ್ಜ್ ಮುಂದೆ ಸೈಕಲಲ್ಲಿ ಹೋಗ್ತಿರ್ತಾರೆ, ಅವರ ಗನ್ಮ್ಯಾನ್ ಹಿಂದಿಂದ ಇನೋವಾದಲ್ಲಿ ಹೋಗ್ತಿರ್ತಾರೆ ಅಂತ. ಪುಣ್ಯಕ್ಕೆ ಹಂಗಾಗಿಲ್ಲ. ಅವರ ಗನ್ಮ್ಯಾನ್ ಹಿಂದ್ಗಡೆ ಇನ್ನೊಂದು ಸೈಕಲಲ್ಲಿ ಬರ್ತಿದ್ರು. ಇವ್ರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಿದ್ದೀನಿ ಅನ್ಕೋಬೇಡಿ. ಇನ್ ಜನರಲ್ ಕೆಲವರಿಗಿರುವ ಭದ್ರತೆಯನ್ನು ನೋಡ್ತಾ ಇದ್ದರೆ ನನಗೆ ಅನ್ಸೋದು, ಇವ್ರನ್ನ ಯಾರು ಹೊಡಿತಾರೆ ಅಂತ. ಯಾಕೆ ಹೊಡಿತಾರೆ ಅವ್ರನ್ನ? ನಾನು ಈ ಜಡ್ಜ್ ಸಾಹೇಬರನ್ನ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ. ಕೆಲವರಿಗೆ ಇರುವ ಭದ್ರತೆ ಏನು, ಮುಂದುಗಡೆ ಪೈಲಟ್ ಗಾಡಿಗಳು, ಇದು ನೋಡ್ತೀನಲ್ಲ, ಯಾರು ಹೊಡಿತಾರೆ ಇವ್ರನ್ನ, ಯಾಕೆ ಹೊಡಿತಾರೆ ಅವ್ರನ್ನ ಅಂತ, ಏನು ಮಾಡಿದ್ದಾರೆ ಅಂತ ಹೊಡಿತಾರೆ ಅಂತ. ನ್ಯಾಯಮೂರ್ತಿಗಳಿಗೆ ಬೇಕಾಗುತ್ತಾ ಆ ಭದ್ರತೆ? ಅವ್ರ ವಿಷಯ ಹೇಳ್ತಾರೆ, ನಾನು ಕೆಲವು ರಾಜಕಾರಣಿಗಳ ವಿಷಯದಲ್ಲಿ ಹೇಳ್ತಾ ಇರೋದು. ಏರ್ ಇಂಡಿಯಾದವರು ಅನೇಕ ಅಂತಾರಾಷ್ಟ್ರೀಯ ವಿಮಾನಗಳನ್ನೇ ರದ್ದು ಮಾಡಿಬಿಟ್ರು. ಜೆಟ್ ಫ್ಯೂಯಲ್ ಜಾಸ್ತಿ ಆಗಿದ್ದಕ್ಕೆ. $99.4 ಇತ್ತು, $162.89 ಜೆಟ್ ಫ್ಯೂಯಲ್ಲು, ಅಂದರೆ ವಿಮಾನಕ್ಕೆ ಹಾಕೋ ಪೆಟ್ರೋಲು. ಪ್ರತಿದಿನ ಸಂಚರಿಸುವ 100 ವಿಮಾನಗಳ ಪ್ರಯಾಣಗಳನ್ನು ಕಡಿತಗೊಳಿಸುವ ನಿರ್ಧಾರಕ್ಕೆ ಏರ್ ಇಂಡಿಯಾ ಬಂದಿದೆ. ವರ್ಕೌಟ್ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಪೆಟ್ರೋಲ್ ಹಾಕಿ ಈ ಹಿಂದೆ ಬುಕ್ ಆಗಿರುವ ಟಿಕೆಟ್ನಲ್ಲಿ ಕರ್ಕೊಂಡೋಗೋದಕ್ಕೆ ವರ್ಕೌಟ್ ಆಗೋದಿಲ್ಲ. ಡೆಲ್ಲಿ ಚಿಕಾಗೋ, ಮುಂಬೈ ನ್ಯೂಯಾರ್ಕ್, ದೆಹಲಿ ಶಾಂಘೈ, ಚೆನ್ನೈ ಸಿಂಗಪೂರ್, ಮುಂಬೈ ಢಾಕಾ, ದೆಹಲಿ ಮಾಲೆ, ಇಷ್ಟು ರೂಟ್ನಲ್ಲಿ ವಿಮಾನಗಳನ್ನು ರದ್ದು ಮಾಡಿದೆ ಏರ್ ಇಂಡಿಯಾ. ಈ ಎಲ್ಲ ಕ್ರಮಗಳಿಗೆ ಕಾಂಗ್ರೆಸ್ನವರು ಏನಂದರು ಕೇಳಿಸ್ಕೋಬೇಕು ನೀವು ಅದನ್ನು. ಅವ್ರು ಹೇಳ್ತಾರೆ, ಜನಸಾಮಾನ್ಯರು ಬೇಕಾಗುವ ಅಡುಗೆ ಎಣ್ಣೆ ಬಳಕೆ ಕಡಿಮೆ ಮಾಡಿ ಅಂತಾರೆ, ಸಗಣಿ ಭಕ್ತರು ಗಂಜಳ ಕುಡಿದು ಜೀವನ ಮಾಡ್ತಾರೆ, ಜನಸಾಮಾನ್ಯರು ಏನು ಮಾಡಬೇಕು ಅಂತ BK ಹರಿಪ್ರಸಾದ್ ಅವರು ಕೇಳ್ತಾ ಇದ್ದಾರೆ. ಅದಕ್ಕೆ BJP ಅವರು ಉತ್ತರಗಳು ಇದ್ದಾವೆ. ಒಂದು ಸಣ್ಣ ಬ್ರೇಕ್ ಮುಗಿದ್ಮೇಲೆ ನೋಡಿರಂತೆ. ಸಣ್ಣ ಬ್ರೇಕ್.
ರಾಜ್ಯ ಸರ್ಕಾರ ಇವತ್ತೊಂದು ಆದೇಶ ಹೊರಡಿಸ್ತು. ಆ್ಯಕ್ಚುಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಕೊಟ್ಟಿದ್ದ ಭರವಸೆಯಾಗಿತ್ತು ಹಿಜಾಬ್ ಬ್ಯಾನ್ ಮಾಡಿ ಈ ಹಿಂದಿನ BJP ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ಸರ್ಕಾರ ಏನು ಆದೇಶ ಹೊರಡಿಸಿತ್ತಲ್ಲ, ಶಾಲಾ ಸಮವಸ್ತ್ರದಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ ಅಂತ, ಆ ಆದೇಶವನ್ನು ಸಿದ್ದರಾಮಯ್ಯನವರ ಸರ್ಕಾರ ರದ್ದು ಮಾಡಿತು. ಯಾಕೆ ಅನ್ನುವುದನ್ನು ವಿವರವಾಗಿ ಇಂಟ್ರಡಕ್ಷನ್ನಲ್ಲೇ ಹೇಳಿದೆ ನಾನು. ಆಗ ಹಿಜಾಬು ಹಲಾಲು ಜೋರು ಗಲಾಟೆಗಳಾಗಿದ್ದು. ಉಡುಪಿಯ ಒಂದು PU ಕಾಲೇಜಿನಿಂದ ಶುರುವಾಗಿದ್ದು, ಗೌರ್ಮೆಂಟ್ PU ಕಾಲೇಜಿನಿಂದ ಶುರುವಾಗಿತ್ತು. ಆದೇಶ ಏನಿದೆ, BJP ಸರ್ಕಾರದ ಅವಧಿಯ ಆದೇಶ ತಕ್ಷಣದಿಂದಲೇ ರದ್ದಾಗತ್ತೆ. ಸರ್ಕಾರಿ ಅನುದಾನಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮವಸ್ತ್ರ ಕಡ್ಡಾಯ. ಸಮವಸ್ತ್ರಕ್ಕೆ ಪೂರಕವಾಗಿರುವಂತೆ ಸೀಮಿತ ಸಾಂಪ್ರದಾಯಿಕ ಸಂಕೇತ ಧರಿಸಲು ಅವಕಾಶ. ಇನ್ನೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸರ್ಕಾರಿ ಅನುದಾನಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮವಸ್ತ್ರ ಕಡ್ಡಾಯ. ಸಮವಸ್ತ್ರಕ್ಕೆ ಪೂರಕವಾಗಿರುವಂತೆ ಸೀಮಿತ ಸಾಂಪ್ರದಾಯಿಕ ಸಂಕೇತ ಧರಿಸಲು ಅವಕಾಶ. ನಿಮ್ಮ ಸಾಂಪ್ರದಾಯಿಕ ಸಂಕೇತಗಳನ್ನು ಧರಿಸಬಹುದು, ಬಟ್ ಸೀಮಿತವಾಗಿರಬೇಕು. ಸೀಮಿತದ ವ್ಯಾಖ್ಯಾನ ಏನು? ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅಂತದ್ದು. ಪೇಟ, ಟರ್ಬನ್, ಜನಿವಾರ, ಶಿವದಾರ, ರುದ್ರಾಕ್ಷಿ, ಹಿಜಾಬ್ಗೆ ಅವಕಾಶ ಕಲ್ಪಿಸಲಾಗಿದೆ. ಸಾಂಪ್ರದಾಯಿಕ ಸಂಕೇತಗಳು ಶಿಸ್ತು, ಸುರಕ್ಷತೆ, ವಿದ್ಯಾರ್ಥಿಗಳ ಗುರುತಿಸುವಿಕೆಗೆ ಅಡ್ಡಿಯಾಗಬಾರದು. ನೋಡಿ, ನಾಳೆ ಬುರ್ಖಾ ಹಾಕೊಂಬರ್ತೀನಿ ಅಂದರೆ ಏನು ಮಾಡ್ತೀರಿ? ಇಲ್ಲ, ಗುರುತಿಸುವಿಕೆ ಮಾಡೋದಕ್ಕಾಗೋದಿಲ್ಲ, ಅದಕ್ಕೆ ಅವಕಾಶ ಇಲ್ಲ. ಇದು ಹೇಳ್ತಾ ಇರೋದಿಲ್ಲಿ. ಹಿಜಾಬ್ ಮಾತ್ರ. ಕೂದಲು ಕಾಣಿಸದಂತೆ ನಿಮ್ಮ ಶಾಲೆಯ ಸಮವಸ್ತ್ರದ ಭಾಗವಾಗಿರುವ ಶಾಲನ್ನು ಸುತ್ಕೋಬಹುದು, ಗುರುತು ಸಿಗದಂತೆ ಬುರ್ಖಾ ಹಾಕ್ಕೊಳ್ಳಂಗಿಲ್ಲ ಅಂತ. ಸೀಮಿತ ಸಾಂಪ್ರದಾಯಿಕ ಸಂಕೇತ ಧರಿಸುವ ವಿದ್ಯಾರ್ಥಿಗಳ ಪ್ರವೇಶ ನಿರ್ಬಂಧಿಸುವಂತಿಲ್ಲ. ಸಾಂಪ್ರದಾಯಿಕ ಸಂಕೇತಗಳನ್ನು ಧರಿಸುವಂತೆ ಅಥವಾ ತೆಗೆಯುವಂತೆ ವಿದ್ಯಾರ್ಥಿಗಳನ್ನು ಒತ್ತಾಯಿಸುವಂತಿಲ್ಲ. ಪರೀಕ್ಷಾ ಸಂದರ್ಭಗಳಲ್ಲಿ ರಾಷ್ಟ್ರ ರಾಜ್ಯ ಮಟ್ಟದ ವಸ್ತ್ರ ಸಂಹಿತೆ ನಿಯಮ ಅಳವಡಿಕೆ. ಈ ಆದೇಶದ ಅನುಷ್ಠಾನ ಧಾರ್ಮಿಕ ಸಾಂಪ್ರದಾಯಿಕ ನಿಷ್ಪಕ್ಷಪಾತದಿಂದ ಕೂಡಿರಬೇಕು. ಈ ಆದೇಶಕ್ಕೆ ವಿರುದ್ಧವಾದ ಯಾವುದೇ ಸುತ್ತೋಲೆ, ನಿರ್ಣಯ, ನಿರ್ದೇಶನ ಅನೂರ್ಜಿತ. ಇದು ಹೊಸ ಆದೇಶ. ಕಳೆದ ಸಲ ಗಲಾಟೆ ಆದಾಗ ಹಿಜಾಬ್ ಧರಿಸ್ಕೊಂಡು ಬರ್ತೀವಿ ಅಂತ ಮುಸ್ಲಿಂ ಹೆಣ್ಮಕ್ಳು ಹೇಳಿದಾಗ ಹಿಂದೂ ಹುಡುಗ ಹುಡುಗಿಯರು ನಾವು ಕೇಸರಿ ಶಾಲ್ ಹಾಕ್ಕೊಂಡು ಬರ್ತೀವಿ ಅಂದಿದ್ರು. ಇದರಲ್ಲಿ ಕೇಸರಿ ಶಾಲ್ನ ಪ್ರಸ್ತಾಪ ಇಲ್ಲ. ಹಾಕ್ಕೊಂಡು ಬರಬಹುದು, ಹಾಕ್ಕೊಂಡು ಬರಬಾರ್ದ? ಸ್ಪಷ್ಟವಾಗಿ ಹೇಳುತ್ತೆ, ಸೆಂಟೆನ್ಸ್ ಹೇಳುತ್ತೆ, ಸಮವಸ್ತ್ರಕ್ಕೆ ಪೂರಕವಾಗಿರುವಂತೆ ಸೀಮಿತ ಸಾಂಪ್ರದಾಯಿಕ ಸಂಕೇತ. ಅದರ ಅರ್ಥ ಕೇಸರಿ ಶಾಲು ಸಮವಸ್ತ್ರಕ್ಕೆ ಪೂರಕ ಅಲ್ಲ. ಅನ್ಲೆಸ್ ಅಂಥ ಶಾಲೆಗಳು ಗೊತ್ತಿಲ್ಲ ನನಗೆ, ಕೇಸರಿ ಶಾಲೆ ಯೂನಿಫಾರ್ಮ್ ಆಗಿದ್ದರೆ ಮಾತ್ರ. ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆದಮೇಲೆ ಈ ಆದೇಶ ಯಾಕೆ? ಡಾಟ್ಸ್ ಕನೆಕ್ಟ್ ಮಾಡಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯ ಕೊಟ್ಟ ಸಂದೇಶ ನೋಡಿ. ನಾನು ಜಾತಿಯ ಗುಂಪು ಅಥವಾ ಧಾರ್ಮಿಕ ಗುಂಪು ಹಂಗೆ ಹೇಳ್ತಾ ಇಲ್ಲ. ಯಾವುದೇ ಗುಂಪಿಗೆ ಇಷ್ಟರ ಮಟ್ಟಿಗೆ ಒಗ್ಗಟ್ಟಿದ್ದರೆ ಎಂಥ ಸರ್ಕಾರವನ್ನಾದರೂ ಮಣಿಸಿಬಿಡ್ಬೋದು, ಎಂಥ ಸರ್ಕಾರವನ್ನಾದರೂ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂದರು, ಕಾಂಗ್ರೆಸ್ನವರು ಕೊಡಲಿಲ್ಲ. ಅದಾದ ನಂತರ ಉಲೇಮಾಗಳು ಒಗ್ಗಟ್ಟಾಗಿ ಬಂದು ಮಾತನಾಡೋದಕ್ಕೆ ಶುರು ಮಾಡಿದ್ವು. ಟಿಕೆಟ್ ಕೊಡದಿದ್ದೊಂದೇ ಅಲ್ಲ ನಿಮ್ಮ ಮೇಲಿನ ಬೇಜಾರು. ಪ್ರಣಾಳಿಕೆಯಲ್ಲಿ ಹೇಳಿದ್ರಿ ನೀವು ಮುಸ್ಲಿಂ ಸಮುದಾಯಕ್ಕೆ ಅಷ್ಟು ಅನುದಾನ ಕೊಡ್ತೀವಿ, ಇಷ್ಟು ಅನುದಾನ ಕೊಡ್ತೀವಿ ಅಂತ ಕೊಡಲಿಲ್ಲ. BJP ಸರ್ಕಾರ ತಂದಿದ್ದ ಹಿಜಾಬ್ ಬ್ಯಾನನ್ನು ಇನ್ನೂ ತನಕ ತೆಗೆದಿಲ್ಲ. ಅವರು ಮತಾಂತರ ನಿಷೇಧ ಕಾಯ್ದೆ ಅಂತ ತಂದಿದ್ರು, ನೀವು ಅದನ್ನು ತೆಗೆದಿಲ್ಲ. ಗೋಹತ್ಯಾ ನಿಷೇಧ ಕಾಯ್ದೆಯನ್ನು ತಂದಿದ್ರು, ನೀವು ತೆಗೆದಿಲ್ಲ. ಎಲ್ಲವನ್ನೂ ಹೇಳಿಬಿಟ್ರು ಉಲೇಮಾಗಳ ಲಿಸ್ಟ್ನಲ್ಲಿ. ಇವರೇನು ಹೇಳ್ತಿರ್ತಾರೆ, ಮುಸ್ಲಿಮರಿಗೆ ಕಾಂಗ್ರೆಸ್ ಬಿಟ್ಟು ಇನ್ಯಾರು ಹಾಕ್ತಾರವ್ರು ನಮಗೆ ಓಟು ಅಂತಾನೆ ದಾವಣಗೆರೆ ದಕ್ಷಿಣದಲ್ಲಿ ಚುನಾವಣೆಗಳು ನಡೆದವು. ರಿಸಲ್ಟ್ ಬಂದಾಗ SDPI ಅಭ್ಯರ್ಥಿ 19,000 ಓಟ್ ತಗೊಂಡಿದ್ರು. ಅಶ್ರಫ್ ಕೊಡ್ಲಿಪೇಟೆ 19,000 ಓಟು. ಆ ಊರವರಲ್ಲ, ಆ ಜಿಲ್ಲೆಯವರಲ್ಲ, ಹೋಗ್ಲಿ ಅತ್ಲಾಗೆ. SDPI ಅಭ್ಯರ್ಥಿ ಶಾಮನೂರು ಶಿವಶಂಕರಪ್ಪನವರು 27,000 ಮತಗಳ ಅಂತರದಿಂದ ಗೆದ್ದಿದ್ರು. ಅವರ ಮೊಮ್ಮಗ ಅಜ್ಜನ ಸಾವಿನ ಅನುಕಂಪದ ಮಧ್ಯೆ ಎಲೆಕ್ಷನ್ ನಿಂತ್ಕೊಂಡ್ರು. 5,000ದಲ್ಲಿ ಗೆಲ್ಲೋದಕ್ಕೆ ತಿಣಕಾಡೋ ಪರಿಸ್ಥಿತಿ ಬಂದುಬಿಡ್ತು.
ಸರ್ಕಾರಕ್ಕೆ ಎಚ್ಚರಿಕೆ, ಅಲ್ಲೇ ಈ ಕಮ್ಯುನಿಟಿ ಹಿಂಗೆ ವೋಟ್ ಮಾಡುತ್ತೆ. ಇದನ್ನು ಓಲೈಸದೆ ಹೋದರೆ 2028 ಕೊಡ್ತಾರೆ ಇವ್ರು ಹೊಡ್ತಾನ. ಅದಕ್ಕಿಂತ ಮೊದಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ಕೊಡ್ತಾರೆ ಇವ್ರು ಹೊಡ್ತಾನ ಅಂತ. ಕ್ಯಾಬಿನೆಟ್ನಲ್ಲಿ 600 ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿ ಆದೇಶ ಹೊರಡಿಸಲಾಯಿತು, ನಿರ್ಣಯ ತೆಗೆದುಕೊಳ್ಳಲಾಯಿತು. 600 ಕೋಟಿ ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗೆ, ಅಲ್ಪಸಂಖ್ಯಾತ ಸಮುದಾಯದ ಅಭಿವೃದ್ಧಿಗೆ. ಅದಾದ ಮೇಲೆ ಮುಸ್ಲಿಂ ಸಮುದಾಯ ನಾವೊಂದು ಸಮಾವೇಶ ಮಾಡ್ತೀವಿ ಅಂತ ಹೊರಟಿದ್ದಾರೆ. 16ನೇ ತಾರೀಕು ಬೆಂಗಳೂರಿನಲ್ಲಿ ಸಮಾವೇಶ ಆಯಿತು. ಸಮಾವೇಶದ ಟೈಟಲ್ಲೇ ಕಾಂಗ್ರೆಸ್ ಹೇಳಿದ್ದೇನು ಮಾಡಿದ್ದೇನು ಮುಂದೇನು ಅಂತ ಚರ್ಚೆ ಮಾಡುವುದಕ್ಕೆ. ಕಾಂಗ್ರೆಸ್ ಹೇಳಿದ್ದೇನು ಮಾಡಿದ್ದೇನು ಮುಂದೇನು. ಮೇ 16ನೇ ತಾರೀಕು ಸಮಾವೇಶ ಅಂತೆ. ಎಲ್ಲ ಜಿಲ್ಲೆಗಳಿಂದ ಮುಸ್ಲಿಮರು ಇದಕ್ಕೆ ಬರಬೇಕು ಅಂತ ಉಲೇಮಾಗಳ ಕರೆ ಕೊಟ್ಟಿದ್ದಾವೆ. ನೋಡಿ, ಒಂದು ಗುಂಪು ಪ್ರೆಷರ್ ಗುಂಪಾಗಿ ಕ್ರಿಯೇಟ್ ಆಗುವುದು ಹೆಂಗೆ ಅನ್ನೋದನ್ನು ಇದು ತೋರಿಸ್ತಾ ಇದೆ. ನಾನು ಕೇವಲ ಒಂದು ಧಾರ್ಮಿಕ ಗುಂಪು ಅಂತ ಹೇಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಧಾರವಾಡದಲ್ಲಿ ಸರ್ಕಾರಿ ನೌಕರಿಗೆ ಪ್ರಿಪೇರ್ ಆಗ್ತಾ ಇದ್ದ ಹುಡುಗರೆಲ್ಲ ಸೇರ್ಕೊಂಡು ಒಂದು ಪ್ರತಿಭಟನೆ ಮಾಡಿದ್ರು. ಪ್ರೆಷರ್ ಗುಂಪಾಗಿ ಕ್ರಿಯೇಟ್ ಆಯಿತು. ಇವತ್ತು ಸರ್ಕಾರ ಆದೇಶ ಹೊರಡಿಸಿದೆ 56,000 ಹುದ್ದೆಗಳ ನೇಮಕಾತಿಗೆ. ಇದು ಕೂಡ ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಯೇ. ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಮಾರಲ್ ಆಫ್ ದ ಸ್ಟೋರಿ ಇಷ್ಟೇ. ನೀವು ಬಿಡಿ ಬಿಡಿಯಾಗಿ ಹೋದರೆ ಯಾರು ಕೇಳ್ತಾರೆ ನಿಮ್ಮನ್ನು? ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಮುಸ್ಲಿಂ ಸಮಾವೇಶ 16ನೇ ತಾರೀಕು. ಮುಸ್ಲಿಂ ಸಂಘಟನೆಗಳು, ಉಲೇಮಾಗಳ ನೇತೃತ್ವ, ಅದಕ್ಕಾಗಿ ಪೂರ್ವಭಾವಿ ಸಭೆಯಾಗಿದೆ. ಯಾವ ರಾಜಕಾರಣಿಗಳಿಗೂ ಆಹ್ವಾನ ಇಲ್ಲ ಈ ಸಮಾವೇಶಕ್ಕೆ. ಕೇವಲ ಧಾರ್ಮಿಕ ಮುಖಂಡರು ಮಾತ್ರ ಇರ್ತಾರೆ. ಇದರ ಬಗ್ಗೆ ಸುಲೇ ಅಹಮ್ಮದ್ ಮರೂರ್ ಮುಸ್ಲಿಂ ಮುಖಂಡರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯನ ಉದ್ದೇಶಿಸಿ ತನ್ನ ಪ್ರಣಾಳಿಕೆಯಲ್ಲಿ ಪ್ರಮುಖ ಭರವಸೆ ವಾಗ್ದಾನಗಳನ್ನ ಕೊಟ್ಟಿತ್ತು. ವಿಶೇಷವಾಗಿ ಹಿಜಾಬ್ ರದ್ದತಿ, 2B ರದ್ದತಿಯನ್ನು ಮರುಸ್ಥಾಪನೆ ಮಾಡೋದು, ಗೋಹತ್ಯೆ ನಿಷೇಧದ ಸಂಬಂಧ, ವಫ್ ಕಾಯ್ದೆಗಳ ಸಂಬಂಧ ಸಾಕಷ್ಟು ಭರವಸೆಗಳನ್ನ ಕೊಟ್ಟಿತ್ತು. ಆ ಭರವಸೆಗಳು ಈಗ 3 ವರ್ಷ ಆಗಿದ್ರೂ ಈಡೇರಿಲ್ಲ. ಆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯವೈಖರಿ, ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯದ ಜೊತೆಗೆ ನಡ್ಕೋತಾ ಇರೋ ಧೋರಣ ಸಮುದಾಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಆಕ್ರೋಶ, ಅಸಮಾಧಾನವನ್ನು ಹುಟ್ಟುಹಾಕಿದೆ. ಇದು ಬ್ಲಾಕ್ ಮೇಲೇನಲ್ಲ, ಪ್ಯೂರ್ಲಿ ವೈಟ್ ಮೇಲೆ ಇದು ಮುಕ್ತವಾದ ಸಮಾವೇಶದ ಮೂಲಕ ಕಾಂಗ್ರೆಸ್ ಪಕ್ಷದ ಕಾರ್ಯವೈಖರಿ, ಸಮುದಾಯದ ಜೊತೆ ನಡ್ಕೋತಾ ಇರೋ ಧೋರಣೆ ಸಂಬಂಧ ಆದಷ್ಟು ತುರ್ತಾಗಿ ಈ ಸಮುದಾಯಕ್ಕೆ ತುಂಬ ತುರ್ತಾಗಿ ಅವಶ್ಯವಿರುವಂತಹ ಗಂಭೀರ ವಿಷಯಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಕಾಂಗ್ರೆಸ್ ಪಕ್ಷ ಕ್ರಮ ಕೈಗೊಳ್ಳಬೇಕು. ಅತ್ಯಂತ ಪ್ರಮುಖ ವಿಷಯಪ್ಪ ಅಂದರೆ ದೇಶದಲ್ಲಿ ಶಿಕ್ಷಣ ಕಡ್ಡಾಯ ಅಂತ ಹಕ್ಕಾಗಿರೋ ಕಾಲಘಟ್ಟದಲ್ಲಿ ಹಿಜಾಬ್ ಸಮಸ್ಯೆಯಿಂದಾಗಿ ಸಾವಿರಾರು ವಿದ್ಯಾರ್ಥಿನಿಯರು ಈಗಲೂ ಕೂಡ ಶಿಕ್ಷಣದಿಂದ ದೂರ ಇರೋ ಪರಿಸ್ಥಿತಿ ಆಗಿದೆ. ಮತ್ತು 2B ಮೀಸಲಾತಿ ವಿಷಯ ಈಗಲೂ ನ್ಯಾಯಾಲಯದಲ್ಲಿ ಡೋಲಮಾನವಾಗಿರೋದ್ರಿಂದ ಸಹಜವಾಗಿ ಸಮುದಾಯದಲ್ಲಿ ಇವೆರಡು ವಿಷಯಗಳ ಬಗ್ಗೆ ಅತಿ ತುರ್ತಾಗಿ ಆಗಲಿಲ್ಲ ಅಂದರೆ ಮುಂದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಪ್ರಗತಿಗೆ ಸಮುದಾಯಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ, ಕುಂಠಿತ ಆಗುತ್ತೆ ಅನ್ನೋ ಒಂದು ಆತಂಕ ಸಮುದಾಯದಲ್ಲಿದೆ. ಆ ನಿಮಿತ್ತ ನಾವು ಈ ಒಂದು ಸಮಾವೇಶ ಅದೊಂದಿತ್ತಲ್ಲ ಮೀಸಲಾತಿಯ ವಿಷಯ. BJPಯ ನಿಲುವದು ಧಾರ್ಮಿಕ ಮೀಸಲಾತಿ ಅಂಬೇಡ್ಕರ್ರ ಕನಸಾಗಿರಲಿಲ್ಲ ಅಂತ, ಧರ್ಮಗಳ ಆಧಾರದ ಮೇಲೆ ಮೀಸಲಾತಿ ಕೊಡೋದು ಅಂಬೇಡ್ಕರ್ ಕನಸಾಗಿರಲಿಲ್ಲ ಅಂತ ಅಮಿತ್ ಶಾ ಅದನ್ನು 16 ಸಲ ಹೇಳಿದ್ದಾರೆ ಪಾರ್ಲಿಮೆಂಟ್ನಲ್ಲಿ. ಬಸವರಾಜ ಬೊಮ್ಮಾಯಿ ಅವರು ಕೂಡ ಮುಸ್ಲಿಮರಿಗಿದ್ದ ಮೀಸಲಾತಿಯನ್ನು ತೆಗೆದರು. ಧಾರ್ಮಿಕ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶನೇ ಇಲ್ಲ ಅಂತ. ನಾವು ಅಧಿಕಾರಕ್ಕೆ ಬಂದರೆ ಅದನ್ನು ಮರಳಿ ಕೊಡ್ತೀವಿ ಅಂತ ಕಾಂಗ್ರೆಸ್ನವರು ಒಂದು ವಾಗ್ದಾನ ಮಾಡಿದ್ರು ಪ್ರಣಾಳಿಕೆಯಲ್ಲಿ. 3 ವರ್ಷ ಆಯ್ತಲ್ಲಪ್ಪ ಅಧಿಕಾರಕ್ಕೆ ಬಂದು, ಇನ್ನೂ ಯಾಕಂದ್ರೆ ವಾಪಸ್ ಕೊಟ್ಟಿಲ್ಲ ಅನ್ನುವ ಚರ್ಚೆ ಮಾಡುವುದಕ್ಕೂ ಕೂಡ 16ನೇ ತಾರೀಖಿನ ಸಮಾವೇಶ ನಡೆಯುವಷ್ಟರಲ್ಲಿ ಏನೇನು ಮಾಡ್ಬೋದು ಎಲ್ಲವನ್ನು ಮಾಡಿಬಿಡಬೇಕು ಅನ್ನೋ ಅವಸರದಲ್ಲಿ ಸರ್ಕಾರ ಇದೆ. ಅದರ ಭಾಗವಾಗಿ ಹಿಜಾಬ್ ಬ್ಯಾನ್ನ ಆದೇಶ ಹೊರಟಿದೆ. ಅದರ ಬಗ್ಗೆ ಬಹಳ ಪ್ರೆಸ್ ಮಾಡಿ ಮಾತಾಡೋದಕ್ಕೆ ಹೋಗಲಿಲ್ಲ. ಮಧು ಬಂಗಾರಪ್ಪನವ್ರು ಮಾತಾಡಿದರು. ಕೇಸರಿ ಶಾಲಿನ ವಿಷಯ ಕೇಳಿದಾಗ ಕ್ವಶನನ್ನೇ ಅವಾಯ್ಡ್ ಮಾಡಿಬಿಟ್ರು. ಇರಲಿ, ಮುಂದಿನ ಸುದ್ದಿಗೆ ಹೋಗೋಣ ನಾವು. ತಮಿಳುನಾಡಿನ ವಿಧಾನಸಭೆಯಲ್ಲಿ ಇವತ್ತು ವಿಜಯ್ ಬಹುಮತ ಸಾಬೀತುಪಡಿಸಬೇಕಾಗಿತ್ತು, ಸಾಬೀತುಪಡಿಸಿದ್ರು.
ನಾವು ಲೆಕ್ಕ ಹಾಕಿದ್ದು 118 ಆಗುತ್ತಾ, 119 ಆಗುತ್ತಾ, 121 ಆಗುತ್ತಾ ಅಂತ. 144 ಆಯಿತು. ಥ್ಯಾಂಕ್ಸ್ ಟು AIADMKದ 25 ಜನ ಶಾಸಕರು. ಜಯಲಲಿತಾ ಅವರ ಪಾರ್ಟಿ ವರ್ಟಿಕಲಿ ಸ್ಪ್ಲಿಟ್ ಆಗಿಬಿಡ್ತು. 47 ಶಾಸಕರ ಪೈಕಿ 22 ಶಾಸಕರು ವಿಜಯ್ ವಿರುದ್ಧವಾಗಿ, ಅಂದರೆ TVK ಸರ್ಕಾರದ ವಿರುದ್ಧವಾಗಿ ಮತ ಹಾಕಿದ್ರೆ 22 ಶಾಸಕರ ವಿರುದ್ಧ 25 ಶಾಸಕರು ಪರವಾಗಿ ವೋಟ್ ಹಾಕಿದ್ರು. ಟೋಟಲ್ ನಂಬರ್ 144 ಆಯಿತು. ಸರ್ಕಾರದ ಪರವಾಗಿ 144 ಓಟು, ವಿರುದ್ಧವಾಗಿ 22 ಓಟು. ಅರೆ ಮತ್ತು DMKದವ್ರು ಏನು ಮಾಡಿದ್ರು ಅನ್ಸುತ್ತೆ ನಮಗೆ. ಅವರು ವಾಕೌಟ್ ಮಾಡಿಬಿಟ್ರು, ಸಭಾತ್ಯಾಗ ಮಾಡಿಬಿಟ್ರು. ಅವರು ಎದ್ದೋಗ್ಬಿಟ್ರು, ಓಟೇ ಹಾಕಲಿಲ್ಲ. ಅದರ ಅರ್ಥ DMKಯ ಅಷ್ಟೂ ಶಾಸಕರು ವಾಕೌಟ್ ಮಾಡಿದಾಗ AIADMKಯ 25 ಶಾಸಕರು ಬೆಂಬಲ ಕೊಡದೆ ಹೋಗಿದ್ರೂ ವಿಜಯ್ಗೆ ಬಹುಮತ ಸಾಬೀತಾಗ್ತಿತ್ತು. ಶಾಸಕರು ಬೆಂಬಲ ಕೊಟ್ಟರು. ಹೀಗಿದ್ದಾಗ ಸಂವಿಧಾನಾತ್ಮಕ ಪ್ರಶ್ನೆ ಸಹಜವಾಗಿ ಬರುತ್ತೆ. ಚೀಫ್ ವಿಪ್ ಯಾರು AIADMKಗೆ? ಎಡಪ್ಪಾಡಿ ಪಳನಿಸ್ವಾಮಿ. ಪಳನಿಸ್ವಾಮಿ ಖಂಡತುಂಡವಾಗಿ ವಿರೋಧಿಸಿದ್ರು TVKಗೆ ಸಪೋರ್ಟ್ ಮಾಡೋದನ್ನು. ಪಕ್ಷದ್ರೋಹ, ಮಾತೃದ್ರೋಹ, ಜಯಲಲಿತಾಗೆ ದ್ರೋಹ ಅಂದ್ರವರು. ಆದರೂ ಅವರ ಪಕ್ಷದ 25 ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿಬಿಟ್ರು. ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗುತ್ತೆ. ನಿಯಮದ ಪ್ರಕಾರ 25 ಶಾಸಕರು ತಮ್ಮ ಶಾಸಕ ಸ್ಥಾನವನ್ನು ಕಳ್ಕೊಳ್ತಾರೆ. ಆ 25 ಕ್ಷೇತ್ರಗಳಿಗೆ ಉಪಚುನಾವಣೆಗಳಾಗಬೇಕು ನಿಯಮದ ಪ್ರಕಾರ. ಅದರ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕಾದವರು ಯಾರಾಗಿರ್ತಾರೆ? ಸ್ಪೀಕರ್ ಆಗಿರ್ತಾರೆ. ಸ್ಪೀಕರ್ ಯಾರಿರ್ತಾರೆ ಇಲ್ಲಿ? TVK ಪಕ್ಷದವರು ಒಬ್ರು ಇರ್ತಾರೆ. ಅಂದರೆ ಸಂವಿಧಾನ ಚಾಪೆ ಕೆಳಗೆ ಹೋದರೂ ರಂಗೋಲಿ ಕೆಳಗೆ ಹೋಗುವ ಮಾರ್ಗವೊಂದನ್ನು ರಾಜಕಾರಣಿಗಳು ಕಂಡುಕೊಂಡಿರ್ತಾರೆ. ಆ 25 ಶಾಸಕರನ್ನು ಅನರ್ಹ ಮಾಡಬೇಕು ಅಂತ ಪಳನಿಸ್ವಾಮಿ ಸ್ಪೀಕರ್ಗೆ ಮನವಿ ಮಾಡಿದ್ದಾರೆ. ಆ ಮನವಿ ಪತ್ರ ಇರುತ್ತಲ್ಲೇ, ಅದು ಇರುತ್ತೆ ಮನವಿ ಪತ್ರ. ಸದನದ ಪಾಡಿಗೆ ಸದನ ನಡ್ಕೊಂಡು ಹೋಗ್ತಿರುತ್ತಪ್ಪ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ವ್ಯತಿರಿಕ್ತವಾಗಿ ಏನೂ ನಡೆಯದೆ ಹೋದರೆ DMKದವರಂತೂ ವಾಕೌಟ್ ಮಾಡಿದ್ರು. ವಾಕೌಟ್ ಮಾಡುವುದು ಕೂಡ ಒಂದು ರೀತಿ ಹೆಲ್ಪ್ ಮಾಡ್ದಂಗೆ TVK ಸರ್ಕಾರ ಬರೋದಕ್ಕೆ. ಬರಬಾರದು ಅನ್ನುವ ಉದ್ದೇಶ ಏನಿಲ್ಲ. ಸ್ಟಾಲಿನ್ ಅವರ ಟ್ವೀಟ್ಗಳನ್ನು, ಹೇಳಿಕೆಗಳನ್ನು ನೋಡಿದ್ರೆ ಕೂತ್ಕೊಂಡು ತಮಾಷೆ ನೋಡೋಣ ಇರಿ, ವಿಜಯ್ ಹೆಂಗೆ ಹ್ಯಾಂಡಲ್ ಮಾಡ್ತಾರೋ ಅನ್ನೋ ಹಾಗಿದೆ. ಚುನಾವಣೆಯ ಭರದಲ್ಲಿ ವಿಜಯ್ ಕೊಟ್ಟಿರುವ ಆಶ್ವಾಸನೆಗಳು ಹಾಗೆ ಇದ್ದಾವೆ. ಜಾರಿಗೆ ತರೋದು ಒಂಚೂರು ಕಷ್ಟ ಇದೆ. ಅಧಿಕಾರಕ್ಕೆ ಬಂದ ನಂತರ ಹೇಳಿದ್ರು 10 ಲಕ್ಷ ಕೋಟಿ ಸಾಲ ಆಗಿಬಿಟ್ಟಿದೆ ತಮಿಳುನಾಡಿಗೆ, ಆರ್ಥಿಕತೆ ಕಷ್ಟದಲ್ಲಿದೆ, ಖಜಾನೆ ಖಾಲಿಯಾಗಿದೆ ಎಲ್ಲ ಹೇಳಿದ್ರು ವಿಜಯ್. ಸ್ಟಾಲಿನ್ನು ಕೂಡ ತಮ್ಮ ಆಪ್ತ ಶಾಸಕರಿಗೆ ಅದನ್ನೇ ಹೇಳ್ತಾರಂತೆ. ಒಂದು 6 ತಿಂಗಳು ಕೂತ್ಕೊಂಡು ನೋಡಿ ಏನು ಮಾಡ್ತಾರೆ ಅಂತ. DMK ಸರ್ಕಾರದ ಯೋಜನೆಗಳನ್ನು ಮುಂದುವರಿಸಬೇಕು, ತಾವು ಕೊಟ್ಟ ಆಶ್ವಾಸನೆಗಳನ್ನು ಈಡೇರಿಸಬೇಕು. ಈ ಮಧ್ಯೆ ಹಾರ್ಸ್ ಟ್ರೇಡಿಂಗ್ ಆಗಿದೆ, ಕುದುರೆ ವ್ಯಾಪಾರ ಆಗಿದೆ ಅನ್ನುವ ಆರೋಪ ಉದಯನಿಧಿ ಸ್ಟಾಲಿನ್ ಮಾಡಿದ್ರು, ಎಡಪ್ಪಾಡಿ ಪಳನಿಸ್ವಾಮಿ ಮಾಡಿದ್ರು. ಕೇಳಿಸ್ಕೊಳ್ಳಿ. அடுத்து மிக முக்கியமான ஒன்று நம்பர்ஸ், மெஜாரிட்டிக்கான நம்பர்ஸ். நம்முடைய சட்டமன்றம் 234 உறுப்பினர்களை கொண்டது. மேஜிக்கல் நம்பர்னு சொல்லுவாங்க. 118 உறுப்பினர்களை கொண்ட ஒரு கட்சியோ ஒரு கூட்டணியோ தான் ஆட்சிக்கு வர முடியும். இப்ப நம்பிக்கை கோருகின்ற இந்த கட்சிக்கு, உங்க கட்சிக்கு அந்த நம்பர்ஸ் இருக்கான்னு கேட்டா இல்ல. 108 இடங்கள் தான் இருக்கு. அந்த கட்சி தலைவர் திரு TTV தினகரன் சொன்னது என்ன தெரியும்? சொன்னாரு, ஆட்சிக்கு வர்றதுக்கு முன்னாடியே குதிரை பேரத்துல ஈடுபடுறாங்கன்னு சொன்னார். நேற்று சொல்லியிருக்கிறாரு, மாற்றம் மாற்றம்னு சொன்னீங்க, இது மாற்றம் இல்ல துர்நாற்றம் அப்படின்னு சொல்லியிருக்கிறார். அடுத்து அதே பாஜக தலைமையிலான NDA கூட்டணியில் இருக்கக்கூடிய பெரிய கட்சியான அதிமுக இன்னைக்கு கிட்டத்தட்ட 2 பிளவுபட்டிருக்கு. பிளவுபட்ட ஒரு குரூப் உங்களுக்கு ஆதரவு தெரிவிச்சிருக்கிறாங்க. அடுத்து நடந்த இன்சிடென்ட் தான் மிகப்பெரிய ஒரு ட்விஸ்ட். பிளவுபட்ட குரூப்ல இருக்கக்கூடிய ஒரு தலைவரோட வீட்டுக்கு ஒரு புது சோஃபா போகுது. சோஃபா பின்னாடியே புது முதலமைச்சரும் அந்த வீட்டுக்கு போறாரு. புதுமையான ஆட்சி, புதுமையான ஆட்சின்னு சொன்னீங்க. இன்னைக்கு புஷ்பா பட பாணியில ஆட்சி நடந்துகிட்டு இருக்கு. தமிழகத்திலே 47 சட்டமன்ற உறுப்பினர்கள் நாங்கள் வெற்றி பெற்றிருக்கின்றோம்.
அனைத்து இந்திய அண்ணா திராவிட முன்னேற்ற கழகத்தினுடைய பொதுச் செயலாளராக நான் தேர்ந்தெடுக்கப்பட்டு பணியாற்றி கொண்டிருக்கின்றேன். அப்படி இருக்கின்ற பொழுது சில கருத்து வேறுபாடுகள் கட்சியிலே வருவது எல்லா இயல்பு, எல்லா கட்சியிலும் வருகின்றது. அப்படி வருகின்ற அந்த சூழ்நிலையிலே ஒரு தரப்புக்கு முதலமைச்சர் அவர்கள் ஆதரவு தெரிவிக்கிறது எந்த விதத்தில் நியாயம் என்று எனக்கு தெரியவில்லை. ஒரு முன்னுதாரணமாக இருந்துவிடக்கூடாது என்பதற்கு தான் முதலமைச்சருடைய கவனத்திற்கு நான் கொண்டு வருகின்றேன். எனக்கு முன்னாலே தேசியர்கள் குறிப்பிட்டதை போல தேசிய முற்போக்கு திராவிட கழகத்தை அவர்கள் குறிப்பிட்டதை போல குதிரை பேரத்திற்கு வழிவகுத்து விடும் என்பதையும் நேரத்திலே பதிவு செய்ய விரும்புகின்றேன். ಎನಿವೇಸ್, ಒಂದು ಸಲ ಬಹುಮತ ಸಾಬೀತುಪಡಿಸಿದರೆ ಇನ್ನು 6 ತಿಂಗಳು ಅವಿಶ್ವಾಸ ನಿರ್ಣಯ ಮಂಡಿಸುವಂತಿಲ್ಲ. 6 ತಿಂಗಳಿಗೊಂದು ಸಲ ಮಂಡಿಸ್ತಾ ಹೋಗಬಹುದು. ವಿಜಯ್ ಸರ್ಕಾರ ಸೇಫ್, ವಿಜಯ್ ಆಡಳಿತ ಆರಂಭ. ಈ ಮಧ್ಯೆ ಅವ್ರಿಗೊಬ್ಬ ಪರ್ಸ್ನಲ್ ಜ್ಯೋತಿಷಿ ಇದ್ದರು. ಜ್ಯೋತಿಷಿ ಎಕ್ಸಾಕ್ಟಾಗಿ ಹೇಳಿದ್ರಂತೆ, ಇಷ್ಟೇ ಸಂಖ್ಯೆ ಬರ್ತಾವೆ ನಿಮಗೆ, ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತ ಹೇಳಿದ್ರಂತೆ. ಗೆದ್ದ ನಂತರ ಎಂಥ ರಿಕಿ ರಾಧನ್ ಪಂಡಿತ್ ವೆಟ್ರಿವೇಲ್ ಅಂತ ಇವರ ಹೆಸರು. ಗೆದ್ದ ನಂತರ ವಿಜಯ್ ಮೊದಲು ಹೋಗಿ ಮೀಟ್ ಮಾಡಿದ್ದೇ ಇವರನ್ನಂತೆ. ಅದಾದ ನಂತರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ನನ್ನ OSD ಇವರು ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಅಂತ ನೇಮಕ ಮಾಡ್ಕೊಂಬಿಟ್ಟಿದ್ರು. ವಿಪಕ್ಷಗಳು, ಮಿತ್ರ ಪಕ್ಷಗಳೇ ವಿರೋಧ ಮಾಡೋದು, ಅದನ್ನು ಹಿಂಗೆ ಹುಚ್ಚುಚ್ಚಾಟ ಎಲ್ಲ ಮಾಡಬಾರ್ದು ಅಂತ ಆ ಆದೇಶವನ್ನು ವಿಜಯ್ ಹಿಂಪಡೆದಿದ್ದಾರೆ. ಒಂದು ಕಡೆ ಅಲ್ಲಿ ಸನಾತನದ ಸರ್ವನಾಶ ಆಗಬೇಕು ಅಂತ ಉದಯನಿಧಿ ವಿಪಕ್ಷ ನಾಯಕರು ಮಾತಾಡೋದು, ಅದಕ್ಕೆ ಹೌದು ಅನ್ನುವಂತೆ ಜೋಸೆಫ್ ವಿಜಯ್ ಚಪ್ಪಾಳೆ ತಟ್ಟುವುದು, ನಮಸ್ಕಾರ ಮಾಡುವುದು. ಇನ್ನೊಂದು ಕಡೆ ಜ್ಯೋತಿಷಿನ ಕರ್ಕೊಂಡು ಬಂದು OSD ಮಾಡೋದು. ನಡೀಲಿ. ಕ್ವಿಕ್ಕಾಗಿ ಕೇರಳದೊಂದು ಸುದ್ದಿ. 10 ದಿವಸ ಆಯಿತು ರಿಸಲ್ಟ್ ಬಂತು, ಆಯ್ತಲ್ಲ 10 ದಿವಸ ಆಯಿತು. ಇನ್ನೂ ತನಕ ಕೇರಳದ ಮುಖ್ಯಮಂತ್ರಿ ಯಾರು ಅನ್ನೋದು ನಿರ್ಧಾರ ಆಗಿಲ್ಲ. KC ವೇಣುಗೋಪಾಲ್ ವರ್ಸಸ್ VD ಸತೀಶನ್ ಫೈಟು ದೆಹಲಿಯಲ್ಲಿ ನಡೀತಾನೇ ಇದೆ. ಸೋನಿಯಾ ಗಾಂಧಿಯವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರು ಡಿಸ್ಚಾರ್ಜ್ ಆಗಿ ಬರೋ ತನಕ ಅಂತಿಮ ನಿರ್ಧಾರ ಇಲ್ಲ ಅಂತ ಕೆಲವರು ಅಂದರು. ಇಲ್ಲ, ಇವತ್ತು ರಾತ್ರಿ ಅನೌನ್ಸ್ ಆಗಿಬಿಡುತ್ತೆ, ನೋಡ್ತಾ ಇರಿ ಅಂತ ಇನ್ನು ಕೆಲವರು ಹೇಳ್ತಾರೆ. ತಕ್ಕಡಿ ಭಾರ KC ವೇಣುಗೋಪಾಲನ್ ಪರವಾಗಿ ಜಾಸ್ತಿ ಆಗ್ತಾ ಇದೆ. KC ವೇಣುಗೋಪಾಲ್ ದೆಹಲಿ ಮಟ್ಟದಲ್ಲಿ ಹಿಡ್ತಾ ಇಟ್ಕೊಂಡಿರೋರು, ಶಾಸಕರ ಬೆಂಬಲ ಜಾಸ್ತಿ ಇದೆ ಅವ್ರಿಗೆ. VD ಸತೀಶನ್ ಪರವಾಗಿ ಕಾಂಗ್ರೆಸ್ ಶಾಸಕರ ಸಂಖ್ಯೆ ಕಡಿಮೆ ಇದೆ. ಆರಂಭದಲ್ಲಿ ಮುಸ್ಲಿಂ ಲೀಗ್ನ 22 ಶಾಸಕರು VD ಸತೀಶನ್ CM ಆಗಲಿ ಅಂದ್ರಂತೆ. ಅದಾದ ನಂತರ ಅದು ಕಾಂಗ್ರೆಸ್ಸಿನ ಒಳಗಿನ ವಿಷಯ, ಅವರವರೇ ಬಗೆಹರಿಸ್ಕೋಬೇಕು ಅಂತ ಮುಸ್ಲಿಂ ಲೀಗ್ನ ಶಾಸಕರು ಹೇಳಿದ್ರಂತೆ. ಆ ಹೇಳಿಕೆ ಬಂದ ನಂತರ KC ವೇಣುಗೋಪಾಲರ ತೂಕ ಮತ್ತಷ್ಟು ಜಾಸ್ತಿ ಆಗಿದೆ. ಆದರೆ ಗೊತ್ತಿಲ್ಲ, ವಿ ಡೋಂಟ್ ಹ್ಯಾವ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್. VD ಸತೀಶನ್ ಕಾರ್ಯಕರ್ತರಲ್ಲಿ ಬಹಳ ಪಾಪ್ಯುಲರು ಅಂತ ಹೇಳ್ತಾರೆ. ಅಂದರೆ ಪಕ್ಷ ಸಂಘಟನೆಯ ಸಪೋರ್ಟ್ ಸತೀಶನ್ರಿಗೆ ಜಾಸ್ತಿ ಇದೆ, ಶಾಸಕರ ಸಪೋರ್ಟು KC ವೇಣುಗೋಪಾಲರಿಗೆ ಜಾಸ್ತಿ ಅಂತ. ಇವತ್ತು ವಯನಾಡ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತಗಳಿಗೆ ಪೋಸ್ಟರ್ ಎಲ್ಲ ಅಂಟಿಸ್ಬಿಟ್ರು. VD ಸತೀಶನ್ಗೆ ಅನ್ಯಾಯ ಆಗ್ತಿದೆ. ಈ ಪೋಸ್ಟರ್ ವಾರ್ ನಡೀತಾನೇ ಇದೆ. ಮಲಯಾಳಂನಲ್ಲಿದೆ ಅದು, ವಯನಾಡನ್ನು ಮರೆತು ಬಿಡಿ ಅಂತ. ವಯನಾಡು ಮತಕ್ಷೇತ್ರ ನಿಮ್ಮ ಪಾಲಿಗೆ ಮುಂದಿನ ಅಮೇಠಿ ಆಗಲಿದೆ, ಇಂಗ್ಲೀಷ್ನಲ್ಲಿದೆ, ಸಾರಿ ನೋಡಿ. ಅಲ್ಲಿ ರಾಹುಲ್ ಗಾಂಧಿ ಅವರು ಗೆದ್ದಿದ್ರು, 2 ಕ್ಷೇತ್ರದಲ್ಲಿ ಗೆದ್ದ ಕಾರಣಕ್ಕಾಗಿ ಅಮೇಥಿಯನ್ನು ಉಳಿಸ್ಕೊಂಡು ವಯನಾಡಿಗೆ ರಾಜೀನಾಮೆ ಕೊಟ್ಟರು. ವಯನಾಡಿಗೆ ಪ್ರಿಯಾಂಕಾ ಗಾಂಧಿ ಬಂದು ನಿಂತ್ಕೊಂಡು ಗೆದ್ದಿದ್ದಾರೆ. ನೋಡಿ ಅದನ್ನು. ಮಿಸ್ಟರ್ ರಾಹುಲ್ ಗಾಂಧಿ, KC ಮೈಟ್ ಬಿ ಯುವರ್ ಬ್ಯಾಗ್ ಬಿಯರರ್ ಬಟ್ ಪೀಪಲ್ ಆಫ್ ಕೇರಳ ನೆವರ್ ಫಾರ್ ಗಿವ್ ಯು. ನಿಮ್ಮ ಹಿಂದೆ ಬ್ಯಾಗ್ ಹಿಡ್ಕೊಂಡು KC ವೇಣುಗೋಪಾಲ್ ಓಡಾಡಬಹುದು, ಕೇರಳದ ಜನತೆ ನಿಮ್ಮನ್ನು ಕ್ಷಮಿಸುವುದಕ್ಕೆ ಸಾಧ್ಯವಿಲ್ಲ ರಾಹುಲ್ ಗಾಂಧಿ ಅವರೇ ಅಂತೆಲ್ಲ ಪೋಸ್ಟರ್ಗಳು ಕಾಣಿಸಿಕೊಂಡಿದ್ದಾವೆ. ರಾಹುಲ್ ಗಾಂಧಿಯವರು ಕೇರಳ ಕಾಂಗ್ರೆಸ್ಸಿನ ಈ ಹಿಂದೆ ಅಧ್ಯಕ್ಷರಾದವರು, ಪ್ರಧಾನ ಕಾರ್ಯದರ್ಶಿಗಳಾದವ್ರನ್ನೆಲ್ಲ ಕರೆಸ್ಕೊಂಡಿದ್ದಾರಂತೆ ಅಭಿಪ್ರಾಯ ಪಡೆಯೋದಕ್ಕೆ. ಇವತ್ತು ರಾತ್ರಿ ಬೇಡ ನಾಳೆ ಬೆಳಗ್ಗೆ ಅನೌನ್ಸ್ ಆಗಬಹುದು. KC ವೇಣುಗೋಪಾಲ್ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ನಿಚ್ಚಳವಾಗಿದೆ ಅಂತಾರೆ. ಅವರು ಮುಖ್ಯಮಂತ್ರಿ ಆದರೆ ನಾನು ಕ್ಯಾಬಿನೆಟ್ನಲ್ಲಿ ಇರೋದಿಲ್ಲ, ಬರೀ MLA ಆಗಿರ್ತೀನಿ ಅಂತೇನೋ ಸತೀಶನ್ ಹೇಳ್ತಾ ಇದ್ದಾರಂತೆ. ಅಮಿಕೆಬ್ಲಿ 2.5 ವರ್ಷ ಅವರು, 2.5 ವರ್ಷ ನೀವು ಅನ್ನೋ ಫಾರ್ಮುಲಾನೇನಾದರೂ ಸತೀಶನ್ಗೆ ಹೇಳಬಹುದು. ಬಟ್ ಅದು ನಂಬೋ ಸ್ಥಿತಿಲಿ ಅವ್ರು ಇರೋದಿಲ್ಲ. ಯಾಕೆ ಅಂತ ನಿಮಗೂ ಗೊತ್ತು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.